ಆಯ್ತು. ಎಷ್ಟು ವರ್ಷ ನಿಮಗೆ? ನನಗೆ 27 ವರ್ಷ ಸ್ವಾಮೀಜಿ. 27 ವರ್ಷ. ಹಾ ಅಯ್ಯೋ, ನಿಮ್ಮ ಧ್ವನಿ 50 ವರ್ಷದವ್ರು ಇದ್ದಂಗಿದೆ. ಹೌದಾ ಸ್ವಾಮಿ? ಆಯ್ತು, ಏನು ಮಾಡ್ಕೊಂಡ್ರು ನೀವು? ನಾವು ಬಿಸ್ನೆಸ್ ಮಾಡ್ತಿದ್ದೀವಿ ಸ್ವಾಮೀಜಿ. ಬಿಸ್ನೆಸ್ ಹಾ ಎಷ್ಟು ವರ್ಷದಿಂದ? ಈಗ ಒಂದ್ 7-8 ವರ್ಷದಿಂದ ನಾನು ಮಾಡ್ತಿದ್ದೆ ಸ್ವಾಮೀಜಿ. ಹ್ಮ್ ಅದು ಏನಂದ್ರೆ ನಾವು ಇದು ರೈತರ ಮಾಲ್ ತಗೊಳೋದು ಕೊಡೋದು ಇರ್ತಾವಲ್ಲ ಸ್ವಾಮೀಜಿ. ಹ್ಮ್ ಬೆಳೆದಿದ್ದ ಅವ್ರಿಗೆ ಬಾಕಿ ಕೊಟ್ಟಿದೀವಿ, ಅವು ಬರ್ತಾ ಇಲ್ಲ. ಓ. ಈಗ ನಾವು ಒಂದ್ ಸ್ವಲ್ಪ ಸಾಲ ಮಾಡಿದೀವಿ. ಹ್ಮ್ 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 ಯಾರೋ ನಮ್ಮನ್ನ ಬಿಡ್ತಾ ಇಲ್ಲ, ಕೊಡಿರಿ ಅಂತ ಕಾಡ್ತಾ ಇದಾರೆ. ಸಾಲ ಮಾಡ್ಬಿಟ್ಟಿದ್ದೀರಾ? ಸಾಲ ಆಗಿದೆ, ಮನೆಯಲ್ಲೆಲ್ಲ ಬೇಸನ್ನದಾಗಿದೆ, ಯಾರಿಗೆ ನೆಮ್ಮದಿ ಇಲ್ಲ. ಬಟ್ ನೀವು ವ್ಯವಹಾರ ಮಾಡಬೇಕಾದ್ರೆ ನಿಮಗೆ ಎಷ್ಟು ಬರಬೇಕು, ಆ ಬರಬೇಕಾಗಿರೋದು ಯಾವಾಗ ಬರುತ್ತೆ, ಆ ಬರೋವಷ್ಟರಲ್ಲಿ ನಾನೊಂಚೂರು ಸಾಲ ತಗೊಂಡ್ರೆ ಆ ಸಾಲ ತೀರಿಸ್ಲಿಕ್ಕೆ ಈ ಕೊಡಬೇಕಾದವ್ರು ಅಷ್ಟೊತ್ತಿಗೆ ಕೊಡ್ತಾರ? ಇದೇನು ಯೋಚನೆ ಮಾಡಲ್ವ ನೀವು? ಮಾಡಿದೀವಿ ಸ್ವಾಮೀಜಿ, ಆದ್ರೆ ಬಟ್ ಒಂದು ಆಸ್ತಿ ಪಾಸ್ತಿ ಅದು ಇದು ಅಂತ ಮಾಡ್ಕೊಂಡ್ಬಿಟ್ಟಿದ್ವಿ. ಓಕೆ, ಅದಕ್ಕೆ ಲೋನ್ ತಗೊಂಡಿದ್ದೀರಾ? ಲೋನ್ ತಗೊಂಡಿದ್ವಿ ಸ್ವಾಮೀಜಿ, ಕಟ್ತಾ ಇದೀವಿ. ವ್ಯಾಪಾರದಾಗ ಸ್ವಲ್ಪ ಲುಕ್ಷನ್ ಆಗಿದೆ ಸ್ವಾಮೀಜಿ, ರೇಟ್ ಒಂದು ಡಿಫ್ರೆನ್ಸ್ ಆಗಿದೆವಲ್ಲ. ಏನ್ ಡಿಫ್ರೆನ್ಸ್ ಆಗಿದೆ? ಅಂದ್ರೆ ಇವಾಗ 6,000 ರೂಪಾಯಿ ಇರೋದು 5,000 ರೂಪಾಯಿ ಹಿಂಗೆಲ್ಲ ರೇಟ್ ಹೆಚ್ಚು ಕಮ್ಮಿ ಆಗಿ ಅದ್ರಾಗ ಒಂದ್ ಸ್ವಲ್ಪ ಲಾಸ್ ಆಗಿ. ಓಹೋ, ಓಕೆ. ಬೆಲೆಯಲ್ಲಿ ವ್ಯತ್ಯಾಸ ಆದಾಗ ಅದು ನಿಮಗೆ ಲಾಸ್ ಆಗುತ್ತೆ. ತ್ರಾಸ ಆಗಿದೆ ಸ್ವಾಮೀಜಿ. ಹ್ಮ್ ಮೊನ್ನೆ ಒಂದ್ ಮದ್ವೆ ಮಾಡ್ಕೊಂಡಿದ್ವಿ ಸ್ವಾಮೀಜಿ, ಸಾಲದರು ಬೆನ್ನ ಹತ್ತಿ ಬಿಟ್ಟಾರ. ಕೊಡ್ತೀವಿ ಅಂದ್ರು ತಡಿತಾ ಇಲ್ಲ. ಮದುವೆ ಮಾಡ್ಕೊಂಡಿದ್ದೀರಾ? ಮದ್ವೆ ಮಾಡ್ಕೊಂಡ್ವಿ. ನೀವಾ? ನಾವ್ ಸ್ವಾಮಿ. ಅಂದ್ರೆ ಈ ಸಾಲದ ಮಧ್ಯೆನೇ ಮದುವೆ ಮಾಡ್ಕೊಂಡ್ರ? ಸಾಲದ ಮಧ್ಯಾಹ್ನ ಮತ್ತೆ ಆ ಹೆಣ್ಮಕ್ಳಿಗೆ ಹೇಳಿದ್ರ ಹಿಂಗೆಲ್ಲ ಇದೆ ಅಂತ? ಹೇಳಿದೆ ಸ್ವಾಮೀಜಿ. ಸಾಲದವ್ರನ್ನೆಲ್ಲ ಮದ್ವೆ ಕರೆದಿದ್ರ? ಎಲ್ಲಾನು ಕರೆದಿದ್ವಿ ಸ್ವಾಮೀಜಿ. ಇನ್ನೇನು ಬಿಡಿ, ಎಲ್ಲ ಮದುವೆ ಆಗೇನಪ್ಪ, ಈಗ ಎಲ್ಲ ಖರ್ಚು ಮಾಡಿ ಇನ್ನೇನು ಪಾಪ ಈಗ ಕೇಳೋದು ಅಂತ ಅನ್ಕೊಂಡು ಸುಮ್ಮನಾಗಿರ್ತಾರೆ. ಇಲ್ಲ, ಸುಮ್ಮನಾಗಿಲ್ಲ, ಕೇಳ್ತಾರೆ. ಹೇಳ್ತಿದ್ದಾರೆ, ನಾವು ಕೊಡ್ತೀವಿ ಅಂತ ಹೇಳ್ತಿದೀವಿ. ಎಷ್ಟಿದೆ ಅಂದಾಜು? ಏನು ಒಂದು 15-20 ಲಕ್ಷ ಇದೆ ಸ್ವಾಮೀಜಿ. ಏನು ಒಂದು 15-20 ಲಕ್ಷ? ಹಾ, ನಿಮಗೆ ಬರ್ಬೇಕಾದ್ದು ಎಷ್ಟಿದೆ? ನಮಗ್ ಬರ್ಬೇಕಾಯ್ದು ಒಂದು 50-60 ಲಕ್ಷ ಇದೆ ಸ್ವಾಮೀಜಿ. ಯಾರು ಕೊಡ್ತಾ ಇಲ್ಲ ರೈತರು. 50-60 ಲಕ್ಷ ಬರಬೇಕಾದದ್ದು. ಅದು ಬಂದ್ಬಿಟ್ರೆ ಈ ಸಾಲ ತೀರಿಸಿ ಇನ್ನೂ ಅದ್ಭುತವಾಗಿ ಬದುಕಬಹುದು. ಸ್ವಾಮೀಜಿ ಏನ್ ಮಾಡ್ಬೇಕು, ಟೈಮ್ ಸುಮಾರು ಏನ್ ಲಕ್ಷ ಅದು ಹೆಂಗ್ ಅಂದ್ರೆ ಅಷ್ಟೊಂದು ಅಂದ್ರೆ ಒಬ್ಬ ರೈತರ ಹತ್ರನೇ ಅಲ್ಲ, ಅದು ಅನೇಕ ರೈತರು ಎಲ್ಲ ಸೇರಿ ಅನೇಕ ರೈತರಿಗೆ ಸೇರಿ ಸ್ವಾಮೀಜಿ. ಏನಂತಾರೆ ಕೇಳಿದ್ರೆ? ಕೊಡ್ತೀವಿ, ಇವಾಗ ಏನಿಲ್ಲ, ನಮ್ಮ ಹತ್ರ ನಮ್ಮ ಸಮಸ್ಯೆ ಇದಾವೆ, ಕೊಡ್ತೀವಿ ಅಂತಿದ್ದಾರೆ. ಅಂದ್ರೆ ಇದೆಲ್ಲ ಎಷ್ಟು ವರ್ಷದಿಂದ ನಡೀತಿರೋದು? ಕೊಡ್ತೀವಿ ಇವು 5-6 ವರ್ಷ ಆಯ್ತು ಸ್ವಾಮೀಜಿ. ಕೇಳ್ತೀವಿ, ಒಂದ್ ಸ್ವಲ್ಪ 5,000 ರೂಪಾಯಿ ಕೊಡ್ತಾರೆ, ಮತ್ತೆ ಬಿಡ್ತಾರೆ. ಮತ್ತೆ ಒಂದ್ 2 ವರ್ಷ ಕೇಳೋದ್ ಬಿಟ್ರೆ ಇಲ್ಲ, ನಿಮ್ ಕೊಡೋದೇ ಇಲ್ಲ ಅಂತಾರೆ. ಓಹೋ. ನಮ್ಮ ನೋಡಿ ಬಿಡೋರು. ಈ ಮನೆಯಲ್ಲಿ ಏನಾದ್ರು ಕೊಟ್ಟು ಸರಿ ಮಾಡಮ್ ಅಂದ್ರೆ ಜಗಳ ಮಾಡ್ತಾರೆ. ಇದೆಲ್ಲ ಮಾಡಿದೀಯ ನೀನು, ನಿಮ್ಮ ಅಪ್ಪಗ ಮೋಸ ಮಾಡಿದೀಯ, ಹಂಗ ಮಾಡಿದೀಯ, ಹಿಂಗ ಮಾಡಿದೀಯ ಅಂತ. ನಾನೇನು ಬೆಟ್ಟಿಂಗರ ಹಾಳು ಮಾಡಿಲ್ಲ ಸ್ವಾಮೀಜಿ, ಬೆಟ್ಟಿಂಗು ಅಂತವೆಲ್ಲ ಆಡಿಲ್ಲ. ಬಟ್ ಏನಪ್ಪಾ, ಮಾಡೋ ಹೊತ್ನಾಗ ಎಲ್ಲದು ಮಾಡಿದೀನಿ. ಯಾರು ಎಲ್ಲಿ ಪಕ್ಕದಾಗ ಮಾತಾಡೋದು? ಯಾರು? ನಮ್ ಫಾದರ್. ಓಕೆ. ಅಪ್ಪ ಈ ವಿಚಾರ ಅವ್ರಿಗೆಲ್ಲ ಗೊತ್ತು? ಅವ್ರ ನಡಿವಿಟ್ಟ ತಂದಿದ್ ಸ್ವಾಮೀಜಿ. ಎಲ್ಲದಕ್ಕೂ ನಾನೇನ್ ನನ್ನ ವೈಯಕ್ತಿಕವಾಗಿ ಮಾಡಿಲ್ಲ, ಬಟ್ ಅವ್ರನ್ನಿಟ್ಟ ತಂದಿದ್ದ. ಆದ್ರೆ ಬಟ್ ಏನಪ್ಪಾ, ಕೊಡೋರು ಕೊಡ್ತಾ ಇಲ್ಲ ಸರಿಗೆ. ನಿಮ್ಮನ್ನ ಸ್ವಲ್ಪ ಬೈಯೋರು ಯಾರು ಮನೇಲಿ? ಯಾರು ನಿಮ್ಮನ್ನ ಹಂಗ ಅನ್ನೋದು? ಅಮ್ಮ ಈಗ ಏನಂತಿದ್ದಾರೆ, ಸ್ವಲ್ಪ ಆಸ್ತಿ ಇದೆ, ಎಲ್ಲ ಕೊಟ್ಟು ಒಳ್ಳೆ ಆಸ್ತಿ ತಗೊಳಕ್ ಬರ್ತಂದ್ರೆ ಬೇಡ, ಅಜ್ಜ ಅಮ್ಮ ಮಾಡಿದ ಆಸ್ತಿ ಯಾಕೆ ಕೊಡ್ತೀರಿ, ಹಂಗೆ ಹಿಂಗ ಅಂತಿದ್ರು ಸ್ವಾಮೀಜಿ. ಅಂದ್ರೆ ಆಸ್ತಿ ಮಾರಾದ್ರೂ ಸಾಲ ತೀರ್ಸ್ಬಿಡೋಣ ಅಂತ ಅಂದ್ರೆ ಅವರು ಬೇಡ, ಪೂರ್ವಜರಿಂದ ಬಂದಿರೋದು ಅಂತ ಅಂತಿದ್ದಾರೆ. ಈಗ ಉಳಿಕೆದವ್ರು ತಮ್ಮಗಳು ಇದಾರೆ, 4 ಮಂದಿ ಟೋಟಲ್ ನಾವು. ಓಹ್, ನೀವು ಮಕ್ಳು ಒಟ್ಟು 4 ಜನ? 4 ಜನ. ನಮ್ದು ಊರು ಪ್ರಾಪರು 2 ಊರಿದಾವ ಸ್ವಾಮೀಜಿ. ತೊಂದ್ರೆ ಇಲ್ಲ. ಇಲ್ಲಿ ವ್ಯಾಪಾರಕ್ಕಂತ ಅಪ್ಪಾಜಿ ಬಂದು ಒಂದ್ ಮನೆ ತಗೊಂಡು, ಒಂದ್ ಗೋಡನ್ನು, ಒಂದ್ ಲಾರಿ, ಒಂದು ಎಲ್ಲಾ ನನ್ ಏನು ನಮ್ಮ ಅನುಕೂಲಕ್ಕೆಲ್ಲಾ ಬೇಕು ಮಾಡಿದೀವಿ ಸ್ವಾಮೀಜಿ. ಬಟ್ ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ, ಯಾವ್ದಾರ ದುರ್ಚಟಕ್ಕೆ ಹಾಳು ಮಾಡಿದ್ದಲ್ಲ. ಬಟ್ ಏನಪ್ಪಾ, ಇವಾಗ ಸಾಲ ಕೊಡ್ತೀವಿ ಅಂದ್ರು ತಡಿತಾ ಇಲ್ಲ. ಮನೆ ಹತ್ರ ಬರೋದು, ಕಿರಿಕಿರಿ ಮಾಡೋದು, ಆತರ ಎಲ್ಲಾ ಮಾಡ್ತಿದ್ರೆ. ಅವ್ರಿಗೆಲ್ಲಾ ತುಂಬಾ ಬಡ್ಡಿ ಕಟ್ಟಿದೀವಿ ನಾವು ಚೆನ್ನಾಗಿದ್ದಾಗೆಲ್ಲ.
ಇವಾಗ ಸ್ವಲ್ಪ ಹಿಂಗಾಗಿದೆ, ಮನೆಯಲ್ಲಿ ಎಲ್ಲರಿಗೂಟನು ಬೈತಿದ್ದಾರೆ. ಹ್ಮ್ ಹ್ಮ್ ಏನ್ ಮಾಡ್ಬೇಕು ತಿಳಿತಾ ಇಲ್ಲ ಸ್ವಾಮೀಜಿ. ನಾ ಏನು ಬೆಟ್ಟಿಂಗ್ ಆಡಿ ಹಾಳು ಮಾಡಿಲ್ಲ. ಈಗ ಒಳ್ಳೆ ವ್ಯಾಪಾರ. ಸ್ವಾಮೀಜಿ. ಅಲ್ಲ ಅದೆಲ್ಲ ಮನೆಯವ್ರಿಗೂ ಗೊತ್ತಲ್ವಾ? ಗೊತ್ತು ನೀವು ಸ್ವಾಮೀಜಿ. ಕುಡಿದು ಜೂಜಾಡೋ ಇನ್ಯಾವುದೋ ಸವಾಸಕ್ಕೆ ಹೋಗೋ ಹಾಳು ಮಾಡಿಲ್ಲ. ಹ್ಮ್. ಏನೋ ಮನೆ ಉದ್ಧಾರಕ್ಕೆ ಮಾಡ್ಲಿಕ್ಕೆ ಹೋಗಿ ಹಿಂಗೆ ಕೊಡಬೇಕಾದವರೆಲ್ಲ ಕೈ ಎತ್ತಿದಾಗ ಹ್ಮ್. ಹಂಗನ್ಸುತ್ತೆ. ನೋಡಪ್ಪ, ಈ ಹಣದ ವಿಚಾರನೆ ಹಾಗೆಯ, ಎಲ್ಲ ಚೆನ್ನಾಗಿ ನಡೀತಾ ಇದ್ರೆ ಚಂದ. ಚಂದ ತಪ್ಪಿದ್ರೆ ಜೊತೆಗಿರೋರು, ಅದು ಹಣ ಬರ್ತಿದ್ರೆ ಎಲ್ಲರಿಗೂ ಸಂತೋಷ. ಯಾಕೋ ಸ್ವಾಮೀಜಿ. ನಿಂತು ಬಿಡ್ತು, ಅಥವಾ ಯಾಕೋ ಸಾಲ ಆಯಿತು, ಅಥವಾ ಯಾಕೋ ಹಣದ ಅಭಾವ ಆಯಿತು, ಬಂತು ಅದೊಂದು ದರಿದ್ರತನ ಅಂದರೆ ಈ ಜೊತೆಗಿದ್ದವರೆಲ್ಲ ಶತ್ರುಗಳಾಗ್ಬಿಡ್ತಾರೆ. ಹಾಗಂತ ತಾಯಿ ತಪ್ಪು, ತಂದೆ ತಪ್ಪು, ಅಥವಾ ಇಲ್ಲಿ ಯಾರೋ ನಿಮ್ಮನ್ನ ಸ್ವಲ್ಪ ಅದ್ರ ಬಗ್ಗೆ ಬೈತಾ ಇರೋ ತಪ್ಪು ಅಂತ ನಾನು ಹೇಳಲ್ಲ. ಬಟ್ ಇರೋದೇ ಹೀಗೆ ಜಗತ್ತು. ಅದೇ ಚೆನ್ನಾಗಿ ಬರ್ತಾ ಇದ್ದ ಸಮಯದಲ್ಲಿ ಯಾಕೆ ಹಿಂಗೆ ಬರ್ತಿದೆ ಅಂತ ಯಾರು ಕೇಳಲ್ಲ. ಹೌದು. ಸ್ವಲ್ಪ ಏನೋ ನಿಂತ ಕಾಲದಲ್ಲಿ ಯಾಕೆ ನಿಂತ್ಕೊಳ್ತು ಅಂತೀವಿ ಅಲ್ವಾ? ಮತ್ತೆ ಬೇರೆ ಕಡೆನು ವ್ಯವಹಾರ ಮಾಡಿದ್ವಿ ಸ್ವಾಮೀಜಿ. ಮತ್ತೆ ಇಲ್ಲಿ ಅಪ್ಪ ಊರಲ್ಲಿ ಮಾಡ್ತಾರ, ನಾವು ಬೇರೆ ಕಡೆ ಅಂತ ಹೋಗ್ಬೇಕಂತ ಮಾಡಿದ್ವಿ. ಹ್ಮ್ ಮತ್ತೆ ನನ್ನೊಬ್ರು ಇದನ್ ಮಾಡಿ ಅವ್ರು ರೊಕ್ಕ ಬಡುದು ಹಾಕ್ಸಂದು ಇಲ್ಲೆಲ್ಲ ವ್ಯವಹಾರ ಮಾಡ್ಬೇಡ ಹಂಗೆ ಹಿಂಗೆ ಧಮಕಿ ಹಾಕಿ ಅವರು ಸಂತೆ ಅಲ್ಲೇ ಬಿಡಿಸ್ಬಿಟ್ರು ಸ್ವಾಮೀಜಿ. ನಮ್ಮೂರವರೆಲ್ಲ ಏನೋ ಹೇಳಿದ್ದಾರೆ. ಹ್ಮ್ ಅಲ್ಲಿ ಹೋದ್ರು ಬಿಡ್ಲಿಲ್ಲ ಸ್ವಾಮೀಜಿ. ಅಲ್ಲಿ ಬಂದು ಸಾಧಕರ ಗಂಟು ಬಿದ್ರು. ನನ್ ಕಡೆನೂ ದುಡ್ಡು ಇದ್ದಿದ್ದಿಲ್ಲ, ಸಣ್ಣ ಮಾಡಕ್ ಹೋಗಿದ್ದೆ. ಹ್ಮ್ ಅಲ್ಲಿ ಒಂದ್ ಸ್ವಲ್ಪ ಇದಾಗಿತ್ತು ಸ್ವಾಮೀಜಿ. ಅಲ್ಲಿ ನೀವೇನು ವ್ಯವಹಾರ ಮಾಡೋದು ಏನು ನಿಮ್ದು? ಇದು ದಲಾಲ್ ಅಂಗಡಿ ಅಂತಾರಲ್ಲ ಸ್ವಾಮೀಜಿ, APMC ಒಳಗೆ. ಏನು ಅಂಗಡಿನಪ್ಪ? ಇದು APMC ಸ್ವಾಮೀಜಿ. ಓಕೆ. ರೈತರು ವಸ್ತುಗಳನ್ನು ನೀವು ಕೊಂಡುಕೊಳ್ಳೋದಾ? ರೈತರ ವಸ್ತುಗಳು ಅಂತ ಅಂದ್ರೆ ನೇರವಾಗಿನ, ಅಥವಾ ನೀವು ಎರಡನೇವರು ಮೂರನೇವರು? ನೇರವಾಗಿ ಮಾತ್ರ. ರೈತರ ನಂತರ ನೀವೇ ನೇರವಾಗಿ ಅಂದ್ರೆ ಅಪ್ಪಾಜಿ ಫಸ್ಟ್ ಅದ್ ಮಾಡ್ತಿದ್ ಸ್ವಾಮೀಜಿ. ಅವರು ಕೊಟ್ಟಿದ್ದಾರೆ, ನಾನು ಕೊಟ್ಟಿದ್ದೀನಿ, ಅವರು ಕೊಟ್ಟಿದ್ದಾರೆ. ಹ್ಮ್ ಅವ್ರಿಗೆ ಗೊತ್ತಿರೋ ವ್ಯವಹಾರ, ನನಗೂ ಗೊತ್ತಿರೋದು ವ್ಯವಹಾರ. ಹ್ಮ್ ಹ್ಮ್ ಈಗ ಅಮ್ಮನ ಕಿವಿಗೆ ಯಾವಾಗ್ಲೂ ಹಾಕಿದ್ದಿಲ್ಲ ಸ್ವಾಮೀಜಿ. ನಾವು ಯಾವ್ದೇ ವ್ಯವಹಾರ ಮಾಡ್ಲಿ ಅಪ್ಪ ನನ್ನ ನಡುವೆ ಇರ್ತಿತ್ ಸ್ವಾಮೀಜಿ. ಹ್ಮ್ ಆದ್ರೆ ಇವಾಗ ಮದ್ವೆ ಆದ್ಮೇಲೆ ಅಮ್ಮಗೆಲ್ಲ ಗೊತ್ತಾಯ್ತು ಸಾಲ ಮಾಡ್ಕೊಂಡಿದ್ದಾರೆ ಈ ತರ ಅಂತಂತೇಳಿ. ಹ್ಮ್ ನಾವೇನ ಬಂದ್ರಿಂತ ಅಗರ್ಭ ಶ್ರೀಮಂತಲ್ಲ ಸ್ವಾಮೀಜಿ. ಏನೋ ಒಂದ್ ದುಡಿಯಕಂತ ಮಾಡ್ಕೊಂತ ಹೋಗಿ ಸ್ವಲ್ಪ ಏನಂದ್ರೆ ರೈತರು ಕೊಡ್ಲಾರ್ದಕ್ಕೆ ಮುಂದಿನವ್ರಿಗೆ ಕೊಡೋಕೆ ತ್ರಾಸ ಆಗಿದೆ ಸ್ವಾಮೀಜಿ. ಈಗ ಅವ್ರು ಕೊಡಲ್ಲ ಅಂತೇಳಿ ನಾವು ಇನ್ನೊಬ್ರು ಲೆಕ್ಕ ಮುನಿಸ್ಬಾರ್ದಲ್ಲ, ಕೊಡ್ಬೇಕಲ್ಲ. ಹ್ಮ್ ಹ್ಮ್ ಅಲ್ಲ, ಈಗ ಯಾವ್ದಾದ್ರೂ ಆಗ್ಲಿ ವ್ಯವಹಾರದಂಗೆ ಇರಬೇಕು. ಅದು ಒಬ್ಬ ಕೂಲಿ ಕಾರ್ಮಿಕರಾಗಿರ್ಬೋದು, ರೈತರಾಗಿರ್ಬೋದು, ಇನ್ಯಾರೇ ಆಗಿರ್ಬೋದು. 50-60 ಲಕ್ಷವನ್ನ ಉಳಿಸ್ಕೊಂಡು ಅದು ವ್ಯವಹಾರದ ಲಕ್ಷಣ ಅಲ್ಲ. ಈಗ ಆಯ್ತು, ಅವ್ರು ಯಾರೇ ಆಗಿರ್ಲಿ ಒಂದು ಹಂತದವರೆಗೂ ನೋಡ್ಬೋದು. ಎಲ್ಲ ನೀವು ಹಂಗೆ ಬಿಟ್ಕೊಂಡು ಇಲ್ಲಿ ವ್ಯವಹಾರ ಸಾಲ ಮಾಡೋದು ಅದು ಯಾವುದಪ್ಪ? ಅದಕ್ಕೆ ಸಾಲ ಮಾಡಿ ಇನ್ವೆಸ್ಟ್ ಮಾಡೋದು ಬೇರೆ. ಆರಂಭದಲ್ಲಿ ಎಲ್ಲೋ ನನಗೆ ಒಂದು ವ್ಯವಹಾರ ಶುರು ಮಾಡಬೇಕು, ಸಾಲ ತಗೊಂಡೆ ಮಾಡಿದೆ, ಅದು ಬೇರೆ. ಆದ್ರೆ ವ್ಯವಹಾರ ನಡೀತಾ ಇರಬೇಕಾದ್ರೆ ನೀವು ಅಷ್ಟು ಹಣ ಬಿಟ್ಟು ಹೋಲಿ ಬಿಡು ಅಂತ ನೀವು ಇಲ್ಲೆಲ್ಲೋ ಸಾಲ ತಗೊಂಡು ವ್ಯವಹಾರವನ್ನು ನೀವು ಬಿಡುದು, ಆಮೇಲೆ ಕೊಡ್ತಾರೆ ಬಿಡು ಅಂತ ಈಗ ಮುಂದುವರ್ಸ್ಕೊಂಡು ಹೋದ್ರೆ ಹೇಳ್ತಾ ಇದ್ರು ಸ್ವಾಮೀಜಿ, ಒಬ್ರು ಕೊಡ್ತಾ ಇಲ್ಲ. ಹೇಳ್ತಾ ಇದ್ದೆ ಅಂದ್ರೆ ಅದನ್ನ ವ್ಯವಹಾರ ಅಂತಾರೆ ಅವನಾರ? ಹೇಳ್ತಾ ಇದ್ದೋ ಕೊಡ್ಲಿಲ್ಲ ಅಂದ್ರೆ ಮತ್ತೆ ಮಾಡ್ಬೇಡಪ್ಪ ಅದನ್ನ. ಅಂದ್ರು ಆ ವಸೂಲಿ ಮಾಡ್ಕೊಳ್ಳೋಕೆ ನಿಮಗೆ ಬರಲ್ಲ, ಅಥವಾ ಅದನ್ನು ನೀವು ಪಡ್ಕೊಳ್ಳೋಕೆ ಬರಲ್ಲ, ಅಥವಾ ಅದನ್ನು ಆರಂಭದಲ್ಲೇ ನಿಮಗೆ ಸಾರ್ಟ್ ಔಟ್ ಮಾಡ್ಕೊಳ್ಳೋಕೆ ಬರಲ್ಲ. ಸುಮ್ಮನೆ ಕೇಳ್ತಾ ಇದ್ದೋ ಅವ್ರು ಕೊಡ್ಲಿಲ್ಲ, ಯಾರಪ್ಪ ಮೇಲ್ ಬಿದ್ದು ಕೊಡೋದಿಲ್ಲಿ? ಯಾವ ವ್ಯವಹಾರದಲ್ಲಿ ಮೇಲ್ ಬಿದ್ದು ಕೊಡ್ತಾರೆ ಹೇಳಪ್ಪ? ವ್ಯವಹಾರ 10,000 ಆಗ್ಲಿ 5,000 ಆಗ್ಲಿ, ಆ ತಿಂಗಳಲ್ಲಿ 50,000 ಆಗ್ಲಿ 5,000 ಆಗ್ಲಿ, ಆ ತಿಂಗಳಿಗೆ ಸಾರ್ಟ್ ಔಟ್ ಆಗ್ತಾ ಮುಂದೆ ಹೋದ್ರೆ ಅದು ಭಾರ ಇರಲ್ಲ. 60 ಲಕ್ಷ ಉಳಿಸ್ಕೊಳ್ಳೋದು ಅದ್ ಯಾವುದ? ಅದು ವ್ಯವಹಾರ ಮಾಡೋ ಲಕ್ಷಣವೇ ಅಲ್ಲ. ಈಗ ಆಯ್ತು, ಏನೋ ನಾವು ರೈತರು ಅನ್ನೋ ಕಾರಣಕ್ಕೋ ಇನ್ನೇನೋ ಕಾರಣಕ್ಕೋ ಅವ್ರದ್ದು ಒಂದು ಬದುಕು ಹೆಂಗೋ ನಿಮ್ದು ಒಂದು ಬದುಕಲ್ವೇ? ನೀವು ಅದನ್ನ ಹಂಗೆ ಬಿಡ್ತಾ ಬಿಡು, ಅವ್ರು ಹೆಂಗೂ ಕೊಡ್ತಾರಲ್ಲ ಅಂತ ನೀವು ಇಲ್ಲಿ ಸಾಲ ತಗೊಳ್ಳೋದು, ಅದನ್ನು ತೀರಿಸ್ತಾ, ಅಥವಾ ಇಲ್ಲೇನೋ ಮಾಡ್ಕೊಳ್ಳೋದು, ಬರಬೇಕಾಗಿರೋ ದುಡ್ಡೆಲ್ಲ ಹಂಗೆ ಬಿಡ್ತಾ ಬಂದರೆ ಈಗ ಅವ್ರಿಗೂ ಒಂದು ಜವಾಬ್ದಾರಿ ಇರಬೇಕಿತ್ತು. ಗೊತ್ತಿಲ್ಲ ಅಲ್ಲಿ ಏನು ನಡೆದಿದೆಯೋ. ಆದರೆ ಹೀಗೆ 50-60 ಲಕ್ಷ ಬಾಕಿ ಉಳಿಸ್ಕೊಂಡು ಕಡೆಗೊಂದು ದಿನ ಇಷ್ಟೆಲ್ಲ ಅಲ್ಲಪ್ಪ. ವ್ಯವಹಾರ ಅಥವಾ ನಾವು ಮಾಡೋ ಕೆಲಸ ನಮಗೆ ಮನೇಲಿ ನೆಮ್ಮದಿ ಕೊಡಬೇಕು, ಜೇಬಲ್ಲಿ ದುಡ್ಡಿರೋ ಥರ ಮಾಡಬೇಕು, ಅಥವಾ ನಮ್ಮ ಬದುಕು ಸುಗಮವಾಗಿ ನಡೆಯೋ ಥರ ಮಾಡಬೇಕು. ಹಾಗಾದರೆ ನಿಮ್ಮ ಅಂಗಡಿಲಿ ಕೆಲಸ ಮಾಡೋ ಆ ಕೂಲಿ ಕೆಲಸದಿರೋ ನೆಮ್ಮದಿ ನಿಮಗೂ ಇಲ್ಲ ಇಲ್ಲ ಸತ್ಯ. ಅಂದ್ರೆ ಮತ್ತೆ ವ್ಯವಹಾರ ಯಾಕೆ ಮಾಡಬೇಕು?
ಅಂದರೆ ಒಟ್ಟು ವ್ಯವಹಾರ ನಾವಿಲ್ಲಿ ಬಿದ್ದು ಹತ್ತು ಕೂಗಾಡಿ ಕಿರ್ಚಾಡಿ ಸಾಲ ಮಾಡಿ ಬಡ್ಡಿ ಕಟ್ಟಿ ದೊಡ್ಡ ವ್ಯವಹಾರ ಮಾಡಿ ಮನೇಲಿ ನೆಮ್ಮದಿ ಇಲ್ಲದೆ ಹೊರಗಡೆ ಇಷ್ಟೆಲ್ಲ ದೊಡ್ಡ ಮನುಷ್ಯನಪ್ಪ ದೊಡ್ಡ ವ್ಯವಹಾರ ಮಾಡ್ತಾನೆ ಅಂತ ಅನ್ನಿಸ್ಕೊಂಡು ಈ ಎಲ್ಲ ಹೊತ್ಕೊಂಡು ಏನು ಸ್ವರ್ಗಕ್ಕೆ ಹೋಗಬೇಕಾಗಿಲ್ಲ. ಏನು ಮಾಡಿದ್ರು ಇಲ್ಲಿ ನೆಮ್ಮದಿಗೆ ಮಾಡಬೇಕು ಅಲ್ವನಪ್ಪ. ನಾವು ಇಲ್ಲೇನೇ ಮಾಡಿದ್ರು ಅಯ್ಯೋ ಇಲ್ಲಿ ಕೂಗಾಡಿ ಕಿರ್ಚಾಡಿ ಅಥವಾ ಸಾಲ ಮಾಡಿ ಸೂಲ ಮಾಡಿ ಬಡ್ಡಿ ಕಟ್ಟಿ ಏನೇನೋ ಮಾಡಿ ಇಲ್ಲಿ ಹತ್ಕೊಂಡು ಕೂಗಾಡಿಕೊಂಡು ನಾವು ಇಲ್ಲೇನೋ ಮಾಡಿದ್ರೆ ನಮ್ಮನ್ನು ಓಕೆ ಇಲ್ಲೆಲ್ಲ ಇಷ್ಟು ಕಷ್ಟಪಟ್ಟನೆ ಅಂತ ನಮ್ಮನ್ನೇನು ಸ್ವರ್ಗಕ್ಕೆ ಕಳಿಸಲ್ಲ. ನಾವಿಲ್ಲಿ ಏನೇ ಮಾಡಿದ್ರು ಇಲ್ಲಿರುವ ಈ ಭೂಲೋಕದಲ್ಲಿ ಅಥವಾ ಈಗ ಏನು ನಮಗೊಂದು 70-80 ವರ್ಷದ ಆಯಸ್ಸಿದೆ, ಇಲ್ಲಿ ಚೆನ್ನಾಗಿರ್ಲಿಕ್ಕೆ ಏನೇನೋ ಕೆಲಸ ಮಾಡ್ತಾ ಇದ್ದೀವಿ. ಅದು ಜಬ್ಲಿ ಒಲಿಯವರಿಂದ ಹಿಡಿದು ದೊಡ್ಡ ಮನುಷ್ಯರವರೆಗೂ ಎಲ್ಲರೂ ಮಾಡೋದು ಹೊಟ್ಟೆಪಾಡಿಗೆ. ಬಟ್ ಆ ಹೊಟ್ಟೆಪಾಡು ನಮ್ಮ ನೆಮ್ಮದಿನೆಲ್ಲ ಕಿತ್ಕೊಳ್ತು ಅನ್ನೋದಾದ್ರೆ ಮತ್ತೆ ಯಾಕೆ ಮಾಡ್ಬೇಕದನ್ನ? ಈಗ ನೀವು ಪ್ರಶ್ನೆ ಮಾಡ್ಕೊಳ್ಳಿ ನಿಮ್ಮನ್ನು, ಎಲ್ಲಿ ತಪ್ಪಾಯಿತು ಅಂದಾಗ ಈಗ ಒಂದು ಸ್ವಂತ ವ್ಯವಹಾರ ಮಾಡಬೇಕು ಅಂತ ತಂದೆ ಕಾಲದಿಂದ ಅವರು ಪಾಪ ಕಷ್ಟಪಟ್ಟುಕೊಂಡು ಎಲ್ಲ ಮಾಡಿಕೊಂಡು ಬಂದಿದ್ದೌದಾದರೂ ಕೂಡ ಯಾಕೋ ನಿಮಗೆ ಬರಬೇಕಾಗಿದ್ದಕ್ಕಿಂತ ಹೋಗ್ತಾ ಇರೋದೇ ಜಾಸ್ತಿ ಇದೆ, ಬರ್ತಾ ಇರೋದು ಯಾಕೋ ಬರ್ತಾ ಇಲ್ಲ ಅಂದಾಗ ಒಂದು ನಂಬಿಕೆ ಮೇಲೆ ಒಂದು 10 ಲಕ್ಷದವರೆಗೂ ಬಿಡ್ಬೋದು, ಒಂದು 5 ಲಕ್ಷದವರೆಗೂ ಬಿಡ್ಬೋದು. 60 ಲಕ್ಷ ಬಿಡೋದು ಅಂದರೆ ಅದು ವ್ಯವಹಾರ ಮಾಡಲಿಕ್ಕೆ ಅದು ನಾಲಾಯಕ್ ಥರ ಅದು. ಈಗ ಆಯಿತು, ಅದು ಬರಲಿಲ್ಲ, ಏನು ಮಾಡ್ತೀರಿ? ನೀವೇ ಹೇಳ್ದಂಗೆ ಹಿರಿಯರ ಆಸ್ತಿ ಇದೆ ಮಾರೋದು. ನಿಮ್ಮ ಅಮ್ಮ ಹೇಳಿದ್ರಲ್ಲಿ ತಪ್ಪೇನಿದೆ? ಅಲ್ಲ ಹೌದು, ನಿಮ್ಮ ಸಾಲಕ್ಕೋಸ್ಕರ ನಿಮ್ಮ ಪ್ರಾಣನೇ ಬಲಿ ಕೊಡಿ ಅಂತ ನಾನು ಹೇಳಲ್ಲ. ತೀರಾ ಆ ಸ್ಥಿತಿ ಬಂದರೆ ಮಾರಿ ತೀರಿಸ್ಕೊಳ್ಳಿ, ನೀವು ಮಾಡಿಕೊಂಡ್ರೆ ಎಡವಟ್ಟುಗಳು. ಆದರೆ ತಾಯಿ ಹೇಳೋದ್ರಲ್ಲೂ ಸತ್ಯ ಇದೆ. ಮತ್ತು ಈ ಮಧ್ಯೆ ನೀವು ಹೇಳಿದ್ರಿ ನಾವು ತಾಯಿಗೇನು ಹೇಳ್ತಾ ಇರಲಿಲ್ಲ ಅಂತ. ಯಾಕೆ? ಅವ್ರ ಮನೆಯವರಲ್ವಾ ಅಥವಾ ಅವರು ಕಷ್ಟಪಟ್ಟಿಲ್ವಾ? ಕಷ್ಟಪಟ್ಟಿದ್ದಾರೆ ಸ್ವಾಮೀಜಿ. ಆದ್ರೆ ನಿಮ್ಮ ಹೆಂಡತಿ ಮುಂದೆ ಇವನ್ನೆಲ್ಲ ಈಗಿನ್ನು ಮದುವೆ ಆಗಿದ್ದೀರಾ ಇವೆಲ್ಲ ತುಂಬ ಚರ್ಚೆ ಆದರೆ ಮನಸ್ಸುಗಳು ಕೆಡ್ತವೆ, ನಾಳೆ ಬೇರೆ ಬೇರೆ ಎಡವಟ್ಟುಗಳು ಆಗ್ತವಲ್ವಾ. ತಾಯಿಯನ್ನ ಈ ಸಮಯದಲ್ಲಿ ಕನ್ವಿನ್ಸ್ ಮಾಡಿ, ಅಂದರೆ ಈಗ ಬರೋ ಹಣವನ್ನೆಲ್ಲ ವಸೂಲಿ ಮಾಡ್ಕೊಳ್ಳೋ ಶಕ್ತಿ ನಿಮ್ಗೆ ಇದೆಯಾ? ಬರುತ್ತಾ? ನಿಮಗೆ ಬಿಡ್ತೀನಿ. ಬರುತ್ತಾ? ಕೇಳಿದ್ರೆ ಕೊಡ್ತಾರೆ ಈಗ ಅಥವಾ ಬರುತ್ತೆ ಸಮಸ್ಯೆ ಸ್ವಲ್ಪ ಕೊಡ್ತಾರೆ. ಮತ್ತೆ ಹಂಗೆ ಈಗ ರೈತರು ನಿಮ್ಗೆ ಹಣ ಏನು ಕಾರಣ? ಏನು ನಡೆದಿರೋದಲ್ಲಿ ವ್ಯವಹಾರ ಅಂದರೆ ಅವರಿಂದ ನೀವು ತಗೊಂಡಾಗ ನೀವು ಕೊಡಬೇಕು, ಅವ್ರು ಯಾಕೆ ಕೊಡಬೇಕು? ಅಂದ್ರೆ ಇದೇನಿದು ವ್ಯವಹಾರ ನಂಗೆ ಅರ್ಥ ಆಗ್ಲಿಲ್ಲ. ಅಂದ್ರೆ ಬೀಜ ಗೊಬ್ಬರ ಓಕೆ, ಅವರು ನಿಮ್ಮಿಂದ ಬೀಜ ಗೊಬ್ಬರ ಅಥವಾ ರಸಗೊಬ್ಬರ ಈ ಯೂರಿಯಾ ಅದು ಇದು ತಗೊಂಡು ಹೋಗಿರ್ತಾರೆ ಅಂತ, ಹೌದಾ? ಹಾಗೆ ರೈತರು ಅವ್ರಿಗೇನು ಗೊಬ್ಬರನೋ ಬೀಜನೋ ಅಥವಾ ಏನೋ ತಗೊಂಡು ಹೋದಾಗ ನಿಮಗೆ ಹಂಗೆ ಬಾಕಿ ಉಳಿಸಿ ಹೋಗಿರ್ತಾರೆ ಅಂತಲ್ಲ. ಓ, ನೀವು ಕೊಡ್ತಾರೆ ಬಿಡು ಅಂತ ಸುಮ್ಮನಾಗಿರ್ತೀರಾ? ಕೊಡ್ತಾರೆ ಅಂತಂದ್ರೆ ಅವ್ರು ಈಗ ತಂದೆ ಮೇಲೆ ಮಕ್ಕಳು ಹೇಳೋದು, ಮಕ್ಕಳ ಮೇಲೆ ತಂದೆ ಹೇಳೋದು ಮಾಡ್ತಿದ್ದಾರೆ. ಅಯ್ಯೋ ದೇವ್ರು, ಅದು ಏನೇ ಆಗಲಿ 50-60 ಲಕ್ಷ ತಕ ಬಿಡೋದು ಇದೆ. ಅದು ಯಾವುದೇ ವ್ಯವಹಾರ ಆಗಲಿ ಸರ್, ನಾನು ನೋಡಿ ಇದೆಲ್ಲ ಬುದ್ಧಿ ಕಂಡುಕೊಂಡೆ. ಅಂಗಡಿಲಿ ಏನೊಂದು ಬೋಲ್ಡ್ ಹಾಕ್ತಾರೆ, ನಮಗೆ ಏನು ಗ್ರಾಹಕರು ದೇವರಿದ್ದಂತೆ, ದೇವರಿಗೆ ಸಾಲ ಕೊಡುವಷ್ಟು ನಾವು ದೊಡ್ಡವರಲ್ಲ ಅಂತ ಏನೇನೋ ಒಂದು. ಇವೆಲ್ಲ ಯಾಕೆ ಬಂದು ಅಂದರೆ ಹಿಂಗೆ ಎಡವಟ್ಟು ಮಾಡ್ತಾರೆ ಅಂತ. ಅಂದರೆ ನಮ್ಮ ಅಂಗಡಿಗೆ ಒಬ್ಬರು ಬರಲಿ ಇಬ್ಬರು ಬರಲಿ ಯಾರು ಬರದೇ ಇರಲಿ, ನಾವು ಹಿಂಗೆ ಸಾಲ ಕೊಡಲ್ಲ ಅಥವಾ ನಾವು ಈ ರೂಲ್ಸ್ಗಳೆಲ್ಲ ಮಾಡ್ಕೊಂಡಿರೋದು ಯಾಕೆ ಅಂದರೆ ಇಂಥವು ನಡಿಬಾರ್ದು ಅಂತ. ಈಗ ಎಷ್ಟು ಅಂಗಡಿಗಳು ನೋಡಿ, ಸೇಟು ಅಂಗಡಿಗಳಲ್ಲಿ ನೋಡಿ ಬೋಲ್ಡೆ ಹಾಕ್ಬಿಟ್ಟಿರ್ತಾರೆ, ಸಾಲ ಕೊಡಲ್ಲ, ಸಾಲ ದೊರೆಯುವುದಿಲ್ಲ ಅಂತ. ಇದನ್ನು ನಿಮ್ಮ ಒಳ್ಳೆತನ ಅನ್ಬೇಕಾ? ಹಾಗಾದರೆ ಇದು ಒಳ್ಳೆತನ ಅನ್ನೋದಾದರೆ ಮತ್ತೆ ಯಾಕೆ ದುಃಖ ಕೊಡ್ತಾ ಇದೆ? ಒಳ್ಳೆಯತನ ಹೌದಾದರೂ ಕೂಡ ಅಥವಾ ಒಳ್ಳೆಯತನ ಮನುಷ್ಯನಿಗೆ ಇರಬೇಕಾದ್ರಾದರೂ ಕೂಡ ತಾನು ನಿಂತಿರೋ ಭೂಮಿಯೇ ಕುಸಿದು ಹೋಗ್ತಿರ್ಬೇಕಾದ್ರೆ ಇನ್ನೊಬ್ಬರನ್ನ ಏನು ಕಾಪಾಡೋದು? ಹಾಗಾಗಿ ಇವಾಗ ನೀವು ಬುದ್ಧಿ ಕಲಿಬೇಕು. ನೀವೇ ಹೇಳ್ತಿದ್ರೆ ಕೊಡ್ತಾರೆ ಅಷ್ಟೋ ಇಷ್ಟೋ ಅಂತ, ಆಯಿತು ಕೊಡೋರ್ತ ಈಸ್ಕೊಳ್ಳಿ. ಬಟ್ ದಯವಿಟ್ಟು ವ್ಯವಹಾರ ಮಾಡಬೇಕಾದ್ರೆ ಸಂಬಂಧ ಅದು ಬೇರೆ, ವ್ಯವಹಾರ ಬೇರೆ. ಅಯ್ಯೋ ನಮಗೆ ಗೊತ್ತಿರೋರು ಅಂದ್ಕೊಂಡು ಅಥವಾ ಹಿಂಗೆ ಏನೋ ಅಂದ್ಕೊಂಡು ಕೊಟ್ಬಿಟ್ಟಿರ್ತಿರೋದು, ಬಿಡು ಆಮೇಲೆ ಕೊಡ್ತಾರೆ ಅಂತ. ಹಾಗಾಗಿ ದಯವಿಟ್ಟು ವ್ಯವಹಾರವನ್ನು ಕಡ್ಡಿ ತುಂಡಾದಂಗೆ ನಡೆಸಬೇಕು. ಇಲ್ಲಾಂದ್ರೆ ವ್ಯವಹಾರದಲ್ಲಿ ಬದುಕೋಕ್ಕಾಗಲ್ಲ. ಒಳ್ಳೆ ಮನುಷ್ಯರು ವ್ಯವಹಾರ ಮಾಡೋಕ್ಕಾಗಲ್ಲ ಅಂತ ದೊಡ್ಡವ್ರು ಮಾತೇ ಹೇಳ್ಬಿಟ್ಟಿದ್ದಾರೆ ಭಾಳ ಹಿಂದೆ. ಅಂದರೆ ಕರಗೋ ಹೃದಯಗಳಿದ್ದಾವಲ್ಲ, ಅವಕ್ಕೆ ವ್ಯವಹಾರ ಕಡ್ಡಿ ತುಂಡಾದಂಗಿರೋರಿಗೆ ಮಾತ್ರ ವ್ಯವಹಾರ. ಈ
ನಿಮಗೆ ಕರಗುವ ಹೃದಯಗಳು ಯಾವಾಗ ಅಂದರೆ ನೀವು ತುಂಬ ದೊಡ್ಡ ಮಟ್ಟಕ್ಕೆ ಬೆಳೆದು ಕೋಟಿ ಕೋಟಿ ವ್ಯವಹಾರ ಮಾಡಿ ಒಂದು 50 ಲಕ್ಷ ಹೋದರೂ ಕೂಡ ನನಗೇನು ನಷ್ಟ ಇಲ್ಲ ಅನ್ನೋ ಸ್ಥಿತಿ ಆ ಮಟ್ಟಕ್ಕೆ ಹೋದಾಗ ನೀವು ತೋರಿಸ್ಬೋದು ಉದಾರತೆಯನ್ನು, ಒಳ್ಳೆತನವನ್ನು. ಇನ್ನು ಆರಂಭದಲ್ಲಿ ಇರಬೇಕಾದ್ರೆ, ಇನ್ನು ನಮ್ಮ ಬದುಕೆ ಅಲುಗಾಡ್ತಿರ್ಬೇಕಾದ್ರೆ ನೀವು ಇಷ್ಟೆಲ್ಲ ಮಾಡ್ಕೊಂಡು ಒಳ್ಳೆತನ ತೋರಿಸಿದ್ರೆ ಅಮ್ಮ ಏನಂತಿದ್ರೆ, ಯಾರು ಬಂದು ಗಲಾಟೆ ಮಾಡಿದಾಗ ನೀವೆಲ್ಲ ಹಿಂಗ ಮಾಡಿದ್ರಿ, ನಮ್ಗೆ ಮರ್ಯಾದಿಲ್ಲ, ಹೊರಗೆ ಹೋಗಕ್ ಆಗ್ತಾ ಇಲ್ಲ, ಮನೇಲಿ ಕುಂತು ಅವ್ರು ಎದೆ ಹೊಡೆದ್ಬಿಟ್ಟ ಸ್ವಾಮೀಜಿ, ಏನ್ ಹೇಳಿದ್ರೆ ಕೇಳ್ತಾ ಇಲ್ಲ. ಹೌದು. ಈಗ ಹೊರ್ಗಡೆ ಈಗ ನೀವೇನೋ ನಿಮ್ಮ ಒಳ್ಳೆತನನೋ ಏನೋ ನೀವು ಬಿಟ್ಟಿದ್ದೀರಾ ಕೊಡ್ಬೇಕಾದವ್ರನ್ನ, ಬಿಟ್ಟು ಬೇರೆಯವ್ರು ನಿಮ್ಮನ್ನು ಬಿಡ್ಬೇಕಲ್ಲ. ಅದು ಸ್ವಾಮೀಜಿ, ಅದೇ ನೋಡಿ, ಸಮಸ್ಯೆ. ಬುದ್ಧಿ ಕಲೀರಿ ಅವರಿಂದ. ಅವ್ರು ಯಾಕೆ ಬಿಡ್ತಿಲ್ಲ ಮತ್ತೆ ನಿಮ್ಮನ್ನ? ಅವ್ರ ವ್ಯವಹಾರ ಗೊತ್ತು, ಕಲ್ತಾರ ಅವರು. ಹಾಗಾಗಿ ನೋಡಿ, ತೀರಾ ಬದುಕಿಗಿಂತ ದೊಡ್ಡದು ಯಾವುದೂ ಇಲ್ಲ ಸರ್. ನೆಮ್ಮದಿ ಮುಖ್ಯ. ಸೊ ಅಮ್ಮನಿಗೆ ಕನ್ವಿನ್ಸ್ ಮಾಡಿ, ಅಮ್ಮ ನಮಗೆ ಬರಬೇಕಾಗಿರೋ ಹಣ ಎಲ್ಲ ಬಂದಾದ್ಮೇಲೆ ಇನ್ನೊಂದು ಆಸ್ತಿ ತಗೊಳ್ಳೋಣ. ಯಾಕಂದ್ರೆ ಬಂದಾದ್ಮೇಲೆ ತಗೊಳ್ಬೋದಲ್ಲ. ತಗೋಬಹುದು ಸ್ವಾಮೀಜಿ. ಮನೆಯಲ್ಲಿ ನೆಮ್ಮದಿ ಇಲ್ಲ, ಕೊರಗು ಮನಸ್ಸುಗಳು ಒದ್ದಾಡ್ತಿದ್ದಾವೆ, ಅಥವಾ ನೆಮ್ಮದಿ ಇಲ್ಲ, ಅಥವಾ ಸರಿಗೆ ತಿನ್ನೋ ತುತ್ತಿಗೂ ತಿನ್ನೋ ಅನ್ನಕ್ಕೂ ನೆಮ್ಮದಿ ಇಲ್ಲ ಅನ್ನೋ ಸ್ಥಿತಿ ಮನೆಗೆ ತಂದುಕೊಳ್ಳೋದು ಬೇಡ. ಎಂತ ಚಿಂದಿ ಆಯ್ಕೊಂಡು ಬದುಕೋರು ಕೂಡ ತಮ್ಮ ಗುಡ್ಲಲ್ಲಿ ಆರಾಮಾಗ್ತಾ ಹೆಂಡತಿ ಮಕ್ಳ ಜೊತೆ ಚೆನ್ನಾಗಿರ್ಬೇಕಾದ್ರೆ ಯಾವುದಿದೆ ಬದುಕು ನಮ್ಮದು? ಹಾಗಾಗಿ ಯಾರ್ಯಾರು ಕೊಡಬೇಕು ಅದನ್ನು ವಸೂಲು ಮಾಡ್ಕೊಳ್ಳಿ ನಿಧಾನಕ್ಕೆ. ಆದರೆ ನೆಕ್ಸ್ಟ್ ಟೈಮ್ ದಯವಿಟ್ಟು ಇವನ್ನೆಲ್ಲ ಸಾಲ ಗೀಲ ಬೇಡ. ತೀರಾ ನೋಡಿ, ಯಾರೋ ಒಬ್ಬರಿಗೆ ನಿರ್ಗತಿಕರಿಗೆ, ಭಿಕ್ಷುಕರಿಗೆ, ಇವ್ರಿಗೆ ಯಾರಿಗೂ ನೀವು ಕೊಡ್ತೀರಲ್ಲ, ಪಾಪ ಯಾಕೆ ಕೊಡ್ತೀರಾ? ಅಥವಾ ನೀವು 10 ರೂಪಾಯಿ ಒಬ್ಬ ಭಿಕ್ಷುಕನಿಗೆ ಹಾಕ್ಬಿಟ್ಟು ಮಾರನೇ ದಿನ ಹೋಗಿ, ಎಲ್ಲಪ್ಪ ನೆನ್ನೆ 10 ರೂಪಾಯಿ ಹಾಕಿದ್ನಲ್ಲೇ ಬಡ್ಡಿ ಸೇರಿಸಿ ಕೊಡೆಯ 20 ರೂಪಾಯಿ ಅಂತ ನಾವು ಕೇಳಲ್ಲ. ಅವ್ರ ಪರಿಸ್ಥಿತಿ ನೋಡಿ ನಾವು ಕೊಟ್ಟುಬಿಟ್ಟಿರ್ತೀವಿ. ಅದನ್ನು ದಾನ ಅಂತ ಕರಿತೀವಿ. ಅಥವಾ ಧರ್ಮ ಮಾಡ್ದಂಗೆ ಅದು. ಬಟ್ ವ್ಯವಹಾರ ಬೇರೆ, ಧರ್ಮ ಮಾಡೋದು ಬೇರೆ. ಈಗ ಅಂಗಡಿ ಹತ್ರ ಮಂಗಳಮುಖಿಯರು ಬರ್ತಾರೆ, ಪಾಪ ಅವರು ದುಡ್ಡು ಕೇಳ್ತಾರೆ. ನೀವು 10 ರೂಪಾಯಿ ಕೊಟ್ಬಿಟ್ಟು ನಾಳೆ ದಿನ 20 ರೂಪಾಯಿ ತಂದು ಕೊಡು ಅಂತ ಹೇಳ್ತೀರಾ? ಇಲ್ಲ, ಕೊಡ್ತೀರಾ ಸುಮ್ಮನೆ ಅಷ್ಟೇ. ಅದು ವ್ಯವಹಾರ ಅಲ್ಲ. ಅದೇನೋ ಅವ್ರ ಆಶೀರ್ವಾದ ಸಿಗಲಿ ಅಂತಲೋ, ಅಥವಾ ಏನೋ ಅವ್ರಿಗೆ ಒಳ್ಳೇದಾಗಲಿ ಅಂತಲೋ 10 ರೂಪಾಯಿ ಕೊಟ್ಟು ಮರಿತೀರ. ಅದು ಬೇರೆ, ವ್ಯವಹಾರ ಬೇರೆ. ಅದೇ ಮಂಗಳಮುಖಿಯರು ನಿಮ್ಮ ಹತ್ರ ಏನೋ ಒಂದು ವಸ್ತು ಕೊಂಡ್ಕೊಳ್ಬೇಕು ಅಂದ್ರೆ ಅವ್ರ ಹತ್ರ ದುಡ್ಡು ಇಸ್ಕೊಬೇಕು ನಾವು. ನೀವು ಅವ್ರಿಗೆ ಏನ್ ಪ್ರೀತಿಯಿಂದ ಕೊಡ್ತೀರಾ ಅದು ಬೇರೆ, ಅದು ನಂಬಿಕೆ, ಅದು ಭಾವನೆ. ನಾವು ಅದನ್ನೇ ಹೇಳ್ತಿದ್ದೆ ಸ್ವಾಮೀಜಿ. ಎಲ್ಲಾರ್ದು ಕೊಡಮೆ ಹೆಸರು ಐತಿ ಊರಾಗ, ಹೆಸರು ಹಾಳು ಮಾಡ್ಕೊಳೋದ್ ಬೇಡ ಅಂತಿದ್ದೆ ಸ್ವಾಮೀಜಿ. ಕೊಡೋದು ಕೊಟ್ಟು ನಮ್ ಮನೆ ಹತ್ರ ಯಾರು ಬರ್ಲಾರ್ದಂಗಿದ್ರೆ, ಈ ಮೂಲ ಇದ್ರೆ ಏನಾದ್ರು ಮಾಡ್ಬೋದು. ಯಾರಾದ್ರೂ ಏನಾದ್ರು ಆದ್ರೆ ಸಮಸ್ಯೆ ಇಲ್ಲ ಸ್ವಾಮೀಜಿ. ಹೌದು ಹೌದು ಹೌದು. ಅದಕ್ಕೆ ನೀವು ಒಂದಷ್ಟು ಬದಲಾವಣೆಗಳನ್ನು ನಿಮ್ಮೊಳಗಡೆ ಮಾಡಿಕೊಳ್ಬೇಕು. ಆಯ್ತಪ್ಪ, ಇದನ್ನು ತೀರಿಸ್ತೀರಾ, ನಿಮ್ಗೆ ಆ ಶಕ್ತಿ ಇದೆ, ಭಗವಂತ ನಿಮ್ಮನ್ನೇನು ಕೈ ಬಿಡಲ್ಲ, ನಿಮ್ಮಲ್ಲಿರೋ ಒಳ್ಳೆಯತನ ಖಂಡಿತ ಕಾಪಾಡುತ್ತೆ. ಆದರೆ ಬರೀ ಈ ಸಾಲ ಕೊಟ್ಬಿಡೋದು, ಈಗ ಒಬ್ಬರಿಗೆ ಏನೋ ಒಟ್ಟಾರೆ ನೀವು ಸಮಗ್ರವಾಗಿ ಒಂದು ಅಂಗಡಿಯಾಗಿ ನಿಮ್ಮದೊಂದು ವ್ಯವಹಾರವಾಗಿ ಹೊರಗಡೆ ಒಂದು 5,000 10,000 1 ಲಕ್ಷ 2 ಲಕ್ಷ ಸಾಲ ಬರಬೇಕಿದೆಯಪ್ಪ ಇನ್ನು ಅನ್ನೋದು ಓಕೆ. 60 ಲಕ್ಷ ಬಿಟ್ಟು ಅಂಬಾನಿನೂ ಕೂಡ ಅಷ್ಟು ಮಾಡಲ್ಲ. ಅಂತ ಕೋಟಿ ಇರೋನು ಕೂಡ ಬರಬೇಕಾದ 60 ಲಕ್ಷ ಬಿಡು ಆಮೇಲೆ ಬರಲಿ ಅಂತ ಬಿಡಲ್ಲ ಅವನು ಕೂಡ. ಇಲ್ಲ, ಕೇಳ್ಕೊಂತ ಬಂದಿದೀವಿ ಸ್ವಾಮೀಜಿ, ಕೊಟ್ಕೊಂತ ಬಂದಿದೀವಿ. ಆದ್ರೆ ಬಟ್ ಇವಾಗ ವಜ್ಜೆ ಈಗ ಫಸ್ಟ್ ಏನಂದ್ರೆ 10,000 ಮಾಡಿರ್ತಾರ ನಮ್ಮ ಹತ್ರ ಫಸ್ಟ್ ಸ್ವಾಮೀಜಿ, ಕೊಟ್ಕೊಂತ ಹೋಗಿರ್ತಾರೆ. ಈಗ ಅವ್ರು 20, 30, 50,000 ಲಕ್ಷ ಆದಾಗ ಏನ್ ಮಾಡ್ತಾರೆ, ಹಿಂದಕ್ ಸರ್ದು ನನ್ ಮಗ ಕೊಡ್ತಾನೆ, ಅವ್ರಪ್ಪ ಡೆತ್ ಆದಾಗ ಅವ್ರನ್ನ ಕೇಳಕ್ ಬಿಡ್ತೀರಾ ಅಂತ ನಾನು ಕೇಳ್ತಿರೋದು. ಯಾಕೆ ಬಿಡ್ಬೇಕು ನೀವು? ಮದ್ವೆಗೆ ಅದಕ್ಕೆ ಅಂತ ಹೇಳಿ ಇಸ್ಕೊಂಡಿರ್ತಾರೆ ಅವರು. ನಮ್ ಲಕ್ಷ ನಾವ್ ಒಳ್ಳೆ ವಾಪಸ್ ಕೊಡ್ಲಾರ್ದಂಗೆ ಜಗಳ ಮಾಡ್ತಿದಾರೆ ಸ್ವಾಮೀಜಿ, ಕೇಳಕ್ ಹೋದ್ರೆ. ಈಗ ಅದನ್ನೇ ಸರ್, ಜನ ನಿಮಗೆ ಅದೇನು ಹೇಳಿ, ಈಗ ಹೇಳಿದ್ರೆ ಅದು ತಪ್ಪಾಗುತ್ತೆ. ಪಾಪ ರೈತರು ಅವರೆಲ್ಲ ಶುದ್ಧಾತ್ಮರು, ಅಥವಾ ಅವರೆಲ್ಲ ಮುಗ್ಧರು ಹೌದಾದ್ರೂ ಕೂಡ, ಬಟ್ ಎಲ್ಲರೂ ನಮ್ಮಂಗೆ ಮನುಷ್ಯರಲ್ವೇ? ಹಣ ಅಂತ ಬಂದಾಗ ಎಲ್ಲರ ಬದುಕು ಅಷ್ಟೇ. ಹಾಗಾಗಿ ವ್ಯವಹಾರವನ್ನು ತುಂಬ ಕಟ್ಟುನಿಟ್ಟಾಗಿ ಮಾಡಬೇಕು. ಯಾಕಂದರೆ ನಿಮ್ಮ ಹತ್ರ ತಗೊಂಡವ್ರಿಗೆ, ಅಯ್ಯೋ ಅವ್ರ ಹತ್ರ ತಗೊಂಡಿದ್ದೀವಪ್ಪ ಕಟ್ಟಬೇಕು ಅನ್ನೋ ಜವಾಬ್ದಾರಿ ಅವ್ರಿಗೂ ಇರಬೇಕಲ್ಲ. ಅದು ನೀವು ಮನೆ ಹತ್ರ ಹೋಗಿ ನೀವು ಹಂಗೆ ಹೇಳಿ ಬರ್ಸೋದಲ್ಲ. ಬಟ್ ನೋಡಿ, ಅದು ನಿಮಗೆ ಇಲ್ಲಿಂದ ಬುದ್ಧಿ ಕಲೀರಿ. ಯಾಕಂದರೆ ಅದು ಯಾರೇ ಆಗಿರ್ಬೋದು, ನಾಳೆ ನಾನು ಬಂದು ನಿಮ್ಮ ಹತ್ರ ಏನೋ ಕೇಳಿದ್ರು ಕೂಡ ಒಬ್ಬರಿಗೆ ದಾನವಾಗಿ ಏನೋ ಕೊಡ್ತೀರಾ, ಕೊಟ್ಬಿಡಿ ಸುಮ್ಮನೆ ಫ್ರೀಯಾಗಿ. ಆದರೆ ವ್ಯವಹಾರ ಅಂತ ಬಂದಾಗ ಅಲ್ಲಿ ಕಾಂಪ್ರಮೈಸೇ ಆಗಬಾರ್ದು. ಇಲ್ಲಪ್ಪ, ಏನು ತಂದಿದೆಯಾ ಅಡ ಇಡೋಕೆ, ಅಥವಾ ಏನಿದೆ ನಮ್ಮಲ್ಲಿ
ನಾವೆಲ್ಲ ಹಳ್ಳಿಲಿದ್ದಾಗ ಈ ಕೊಬ್ಬರಿ ಮಂಡಿಗಳಲ್ಲಿ ಹೋಗಿ ಇನ್ನು ಕೊಬ್ಬರಿ ಮುಂದೆ ಹಾಕಿದಾಗ ತೀರಿಸ್ಕೊಳ್ತೀವಿ ಅಂತ ಮುಂಚೆನೆ ದುಡ್ಡು ಇಸ್ಕೊಂಬರೋರು ನಮ್ಮ ತಾತಾರು. ಸಮಸ್ಯೆ ಆತರ. ಅಂದರೆ ಏನೋ ಮನೇಲಿ ಏನೋ ಕಷ್ಟ ಬಂದ್ಬಿಡ್ತು, ಅವಾಗ ಬಡತನ, ಏನೋ ಮನೇಲಿ ಒಂದು ದೇವ್ರ ಕಾರ್ಯ ಮಾಡಬೇಕು ಅಂತಲೋ, ಹುಷಾರಿಲ್ಲ ಅಂತಲೋ, ಅಯ್ಯೋ ದುಡ್ಡಿಲ್ಲ ಅಂತ ಕೊಬ್ಬರಿ ಮಂಡಿಗೆ ಹೋಗಿ ಆ ದಣಿಗಳ ಹತ್ರ ನಾವು ನೆಕ್ಸ್ಟ್ ಟೈಮ್ ಕೊಬ್ಬರಿ ಹಾಕಿದಾಗ ಅಲ್ಲಿ ಮುರ್ಕೊಳ್ಳಿರಂತೆ ಕುಡೀರಿ ಅಂತ ಇಸ್ಕೊಂಡು ಬಂದು, ಅವನು ಯಾಕೆ ಕುಡ್ತಿದ್ದ ಅಂದರೆ ನೆಕ್ಸ್ಟ್ ಟೈಮ್ ಕೊಬ್ಬರಿ ತರ್ತಾರೆ ಅವಾಗ ಮುರ್ಕೊಳ್ಳೋಣ ಅಂತ ಏನು ತರ್ತಿದ್ದ, ಅದು ನಂಬಿಕೆ. ಬಟ್ ಕಾಲದಲ್ಲಿ ಎಷ್ಟು ಪರಿವರ್ತನೆ ಆಗಿದೆ ಅಥವಾ ಜನರಲ್ಲಿ ಎಷ್ಟು ಬದಲಾವಣೆಗಳಾಗಿದೆ ಅಂದರೆ ಈಗ ಮಾತಿಗೆ ನಿಲ್ಲೋರಲ್ಲ. ಈಗೇನು ಮಾಡ್ತೀರಿ, ಈಗ ನೀವು ಅಯ್ಯೋ ಬಿಡು ಕೊಡ್ತಾರಲ್ಲ ಅಂತ ನೀವು ಕೊಡ್ತೀರಿ. ಸೊ ಹಾಗಾಗಿ ನಿಮ್ಮದು ನಿಯಮ ಇಟ್ಕೊಳ್ಬೇಕು. ನಿಮ್ಮ ಹತ್ರ ಬರಬೇಕು ಅಂತ ಯೋಚನೆ ಮಾಡೋ ಜನ ಕೂಡ ಇಲ್ಲಪ್ಪ ಆತ ತುಂಬ ಕಟ್ನಿಟ್ಟು, ಆತ ದುಡ್ಡಿನ ವಿಚಾರದಲ್ಲಿ ನಾವು ಹಂಗೆ ಆತನನ್ನು ಯಾಮಾರ್ಸೋಕ್ಕಾಗಲ್ಲ ಅಂತ ಅವ್ರಿಗೊಂದು ಭಾವನೆ ನೀವು ಮೂಡಿಸ್ಬೇಕು. ಬಿಡು ಅವನಿಗೆ ಏನು ಈಸ್ಕೊಂಡು ಮೋಸ ಮಾಡಿದ್ರು, ಅವನಿಗೇನು ಅವನು ಎಂತ ಎಷ್ಟಾಗಿವ ಅವನಿಗೆ ಅಂತ ಅಂದರೆ ನಿಮ್ಮ ಬಗ್ಗೆ ಈ ಥರ ಹೊರಗಡೆ ಅಭಿಪ್ರಾಯ ಮೂಡಿಸ್ಬೇಕು ಅಂದ್ರೆ ನೀವು ಹಂಗೆ ನಡ್ಕೊಂಡಿರ್ಬೇಕಲ್ಲ. ಮತ್ತೆ ಜನಕ್ಕೆ ನೀವು ಬಿಡು ಏನು ಈಸ್ಕೊಂಡು ಮೋಸ ಮಾಡಿದ್ರು ಆಗುತ್ತೆ ಅಥವಾ ಈಸ್ಕೊಂಡು ಕೊಡದೇ ಇದ್ರು ನಡೆಯುತ್ತೆ ಅನ್ನೋದಕ್ಕೆ ಜನ ನಿಮ್ಮ ಬಗ್ಗೆ ಅಂದ್ಕೊಳ್ತಾರೆ ಅನ್ನೋದಾದ್ರೆ ಸುಮ್ಮನೆ ಹೇಳ್ತೀನಿ. ಈಗ ನೀವೇ ಹೇಳಿದ್ರಿ ನಾನು ತಗೊಂಡೇ ಇಲ್ಲ ಅಂತ ಅನ್ನೋರು ಅವ್ರು ಬಡ್ಡಿ ಕೊಟ್ಟ ಇಲ್ಲ. ಯಾವ ಒಬ್ಬೊಬ್ರು ತಿಳುವಳಿಕೆ ಇದ್ದವ್ರು ಇಷ್ಟಿದೆ ಇಷ್ಟಿಲ್ಲ ಗಂಟಾದ್ರೂ ಕೊಟ್ಟಿದ್ದಾರೆ. ಬಟ್ ನಾವು ಬಡ್ಡಿ ಕಟ್ಟಿದೀವಲ್ಲ ಅವಾಗೆಲ್ಲ ಸ್ವಲ್ಪ ಲಕ್ಷಣ ಆಗಿದ್ವಿ ವ್ಯವಹಾರಲ್ಲಿ. ಆಯ್ತು ಅವ್ರ ಹತ್ರ ಎಲ್ಲ ತಗೊಳ್ಳಿ. ಬಟ್ ಮುಂದಿನ ಬಾರಿ ಈಗ ಪ್ರತಿ ಸಾರಿ ನಮ್ಮ ಬದುಕಲ್ಲಿ ಇಂಥ ತಪ್ಪುಗಳು ನಡೆದಾಗ ಅಲ್ಲಿ ಎರಡೇ ಅವಕಾಶ ಇದೆ. ಒಂದು, ನಮ್ಮ ಯಾವ ಕ್ರಿಯೆ ಅಥವಾ ನಾವು ಎಲ್ಲಿ ತಪ್ಪು ಮಾಡ್ದು ಅಂತ ಒಂದು ಕಂಡುಕೊಳ್ಳೋದು. ಯಾಕಂದ್ರೆ ಇಲ್ಲಿ ಯಾರನ್ನೂ ದೂಷಿಸ್ಲಿಕ್ಕಾಗಲ್ಲ. ಅದು ಸಂಸಾರದಲ್ಲಾಗಿರ್ಬೋದು, ವ್ಯವಹಾರದಲ್ಲಾಗಿರ್ಬೋದು. ದೋಷ ನನ್ನಲ್ಲೇ ಇರುತ್ತೆ, ಹೊರಗಡೆಯವರಲ್ಲಿ ಇರಲ್ಲ. ಬಂದು ಕೇಳೋರು 1000 ಜನ ಕೇಳ್ತಾರೆ, ಕೊಡೋದು ನಾನೇ ತಾನೆ. ಅದು ಮಾತ್ರ ನನ್ನಿಂದಲೇ ಶುರು ಆಗುತ್ತಲ್ವ. ಸಮಸ್ಯೆ ಆಗಲಿ ಪರಿಹಾರ ಆಗಲಿ ಅದು ನನ್ನಲ್ಲೇ ಇದೆ. ಹಾಗಾಗಿ ಇಂಥವೆಲ್ಲ ನಡೆದಾಗ ಅಲ್ಲಿ 2 ಪಾಠ. ಒಂದು, ಎಲ್ಲಿ ತಪ್ಪಾಯಿತು ಅಂತ ತಿಳ್ಕೊಳ್ಬೇಕು. ಅದು ನಿಮ್ಮಿಂದಲೇ ಆಗಿದೆ, ಅದರಲ್ಲಿ 2 ಮಾತಿಲ್ಲ. ನೀವು ಸುಮ್ಮನೆ ಮೇಲ್ನೋಟಕ್ಕೆ ಹೇಳ್ಬೋದು, ಅವ್ರು ಹಿಂಗೆ ಮಾಡಿದ್ರು ಇವ್ರು ಹಂಗೆ ಮಾಡಿದ್ರು ಅಂತ, ಅಥವಾ ಯಾಕೆ ಕೊಡ್ತಾ ಇಲ್ಲ, ಅಥವಾ ನಾವು ಟೈಮಿಗೆ ಕೊಡಲ್ಲ ಅದು ಇದು ಅಂತ. ಸೊ ನೀವು ಅಂಥ ಒಂದು ಆಡಳಿತವನ್ನು ಅಂಗಡಿಲಿ ತರಬೇಕು. ಗೊತ್ತಿಲ್ಲ ಅದೆಷ್ಟು ಸಾಧ್ಯವಾಗುತ್ತೋ, ಅಲ್ಲಿ ಪರಿಸ್ಥಿತಿ ಏನಿದೆಯೋ ನನಗೆ ಗೊತ್ತಿಲ್ಲ. ಬಟ್ ನನ್ನ ಪ್ರಕಾರ ವ್ಯವಹಾರ ಮಾಡಿ ನೀವು ಎಷ್ಟು ಸೋಲಾಗುವುದಾದರೆ ಕೂಲಿ ಕಾರ್ಮಿಕರೇ ಬೆಟರ್ ಅಲ್ವೇ? ಮತ್ತೆ ಹಾಗಂತ ಸೋಲಾಗುತ್ತೆ ಅಂತ ವ್ಯವಹಾರ ಮಾಡದೇ ಇರೋದು ಅಲ್ಲ, ವ್ಯವಹಾರ ಮಾಡಬೇಕು. ಸೋಲುಗಳು ಅಂದರೆ ಏನೋ ಸರ್ಕಾರದ ಕೆಲವು ರೂಲ್ಸ್ಗಳು ಅಥವಾ ಪ್ರಕೃತಿ ವಿಕೋಪಗಳು ಅಥವಾ ಏನೋ ಬೆಲೆ ಏರಿಕೆಗಳು ಇಂಥವರಿಂದ ಸೋಲಾದರೆ ಬೇರೆ. ಬಟ್ ನೀವು ಹೇಳ್ತಿರೋದು ಇದು ಬೇರೆ, ಇದು ನಿಮ್ಮ ಎಡವಟ್ಟಿನ ಸೋಲಿದು, ಹೌದಲ್ಲ? ಬೇರೆ ರೀತಿ ಸೋಲುಗಳು. ಈಗ ಒಬ್ಬರು ಕಲ್ಲಂಗಡಿ ಹಾಕಿದ್ದಾನೆ, ಅವನು ಹಾಕಬೇಕಾದ್ರೆ ಎಲ್ಲ ರೇಟ್ ಚೆನ್ನಾಗಿತ್ತು, ಬಟ್ ಇನ್ನೇನು ಫಸಲು ಬರೋ ಟೈಮಿಗೆ ರೇಟ್ ಎಲ್ಲ ಇಳಿದೋಯ್ತು ಅಂದರೆ ಅದು ನಿಜವಾದ ಸೋಲು. ಆ ಥರನೂ ಆಗಿದೆ ಸಮಸ್ಯೆ, ಆ ಥರನೂ ರೊಕ್ಕ ಹೋಗಿದ್ದಾವೆ. ಆಯಿತು, ಅದನ್ನು ಒಪ್ಕೊಳ್ಳೋಣ. ಬಟ್ ಇಲ್ಲೇನು ನೀವು ಹೇಳಿದ್ರಲ್ಲ, ಈ 60 ಲಕ್ಷ ಯಾವ ರೀತಿ ಉಳಿಸ್ಕೊಂಡಿದ್ದೀರಿ ಅಥವಾ ಬರಬೇಕಾದ್ ಬಂದಿಲ್ವಲ್ಲ, ಇದು ಅಷ್ಟು ಸಮಂಜಸ ಅಲ್ಲ ಇದು. ಹಾಗಾಗಿ ನೋಡಿ, ತಿದ್ದುಕೊಳ್ಳಿ. ಸೊ ನೆಕ್ಸ್ಟ್ ಹಿಂಗೆ ಹಾಕ್ದಂಗೆ ನೋಡ್ಕೊಳ್ಳೋದು 2ನೇ ಪಾಠ. ಸೊ ನೀವು ಒಂದಷ್ಟು ತಿಳುವಳಿಕೆಯನ್ನು ಪಡ್ಕೊಳ್ಬೇಕು. ಹಾಗಂತವರೆಲ್ಲ ಸರಿ ಇಲ್ಲ ಕೆಟ್ಟವರು ಅಂತ ನಾನು ಹೇಳ್ತಾ ಇಲ್ಲ. ಬಟ್ ನಾವು ಜನರನ್ನು ಹೇಗೆ ನೋಡ್ತೀವಿ, ನಾವೊಬ್ಬರಿಗೆ ಹಣ ಕೊಡಬೇಕಾದ್ರೆ ಎಷ್ಟು ಕಟ್ನಿಟ್ಟು ಮಾಡಿಕೊಟ್ಟಿರ್ತೀವಿ ಅಷ್ಟೇ ಮುಖ್ಯ. ಹಾಗಂತ ಅವ್ರನ್ನ ತುಂಬ ಬಡ್ಡಿ ಹಾಕಿ ಇದನ್ನೆಲ್ಲ ಮಾಡೋದು ತಪ್ಪೆ. ನೀವು ಏನು ತುಂಬ ಬಡ್ಡಿ ಹಾಕ್ತೀರಾ? ಬಡ್ಡಿ ಏನು ಹಾಕಿಲ್ಲ ಸ್ವಾಮೀಜಿ, ಗಂಟು ಕೊಟ್ರೆ ಸಾಕು ಸ್ವಾಮೀಜಿ. ಅವ್ರ ಬಡ್ಡಿದು ಕೂಡ ದೂರ ಆಯ್ತು, ನಮ್ ಗಂಟು ಕೊಡ್ರಪ್ಪ ಇದ್ದಿದ್ದು ಸಾಕಂತ ಇದೀವಿ ನಾವು. ಆಯ್ತು, ನಾವು ಇನ್ನೊಬ್ಬರಿಗೆ ಕಟ್ಟಿದೀವಿ. ಅದೇ ನೀವು ಕಟ್ಟಿದ್ದೀರಾ, ಒಳ್ಳೆತನಕ್ಕೆ ಪ್ರತಿಫಲ ಅದು. ಆಯ್ತು, ತೊಂದರೆ ಇಲ್ಲ. ನಿಮ್ಮ ತಂದೆ ಮತ್ತೆ ನೆಕ್ಸ್ಟ್ ಟೈಮಿಂದ ತಾಯಿಗೂ ಹೇಳಿ, ಅಯ್ಯೋ ಏನಾಗಬೇಕಾಗಿದೆ, ಅವರು ಮನೆಯಲ್ಲಿರೋರು ನಾಳೆ ಇಂಥವೆಲ್ಲ ಬಂದಾಗ ಬಹುಶಃ ನೀವು ಮೊದಲಿಂದ ಹೇಳ್ಕೊಂಡು ಬಂದಿದ್ರೆ ತಾಯಿಗೂ ಅದು ಅರ್ಥವಾಗಿರ್ತಿತ್ತು. ಅಯ್ಯೋ ತಡೆಯಪ್ಪ, ಇದಕ್ಕೋಸ್ಕರನೇ ಇಷ್ಟೆಲ್ಲ ಕಷ್ಟಪಟ್ಟರು, ಏನೋ ಹಣೆ ಬರ ಹಿಂಗಾಗ್ಬಿಡ್ತು ಅಂತ ಅವರು ಇವತ್ತಿಗೆ ಬೆಂಬಲವಾಗಿ ನಿಲ್ತಿದ್ರು. ನೀವು ಏನೂ ಹೇಳದೆ ಸಡನ್ನಾಗಿ ಅವ್ರಿಗೆ ಸೋಲು ಅಥವಾ ನಿಮ್ಮ ಒಂದಷ್ಟು ನಷ್ಟಗಳು ಮಾತ್ರ ಅವ್ರ ಕಿವಿಗೆ ಬಿದ್ದಾಗ ಅವ್ರ ಬಾಯಿಂದ ಇದೇ ಮಾತು ಬರುತ್ತಲ್ಲ. ಯಾಕಂದರೆ ನೀವು ಅಲ್ಲಿ ಏನು ಮಾಡಿದ್ರಿ, ಏನಾಗಿತ್ತು, ಯಾವುದಕ್ಕೋಸ್ಕರ ಸಾಲ ತಗೊಂಡಿದ್ರಿ, ಅಲ್ಲಿ ಅಂಗಡಿಲಿ ಏನೇನು ನಡೀತಾ ಇದೆ, ಅದು ಯಾವುದನ್ನು ನೀವು ತಾಯಿಗೆ ಹೇಳಿರಲ್ಲ. ನೀವು ಮಾತಾಡ್ಕೊಂಡು ತಂದೆ ಮಗ ಸುಮ್ಮನಾಗಿರ್ತೀರಿ. ಬಟ್ ಒಂದೇ ಸಲ ನಷ್ಟದ ಸುದ್ದಿ ಕಿವಿಗೆ ಬಿದ್ದಾಗ ಮಾತುಗಳು ಬರ್ತಾವಲ್ಲ. ಅದೇ ನಿಮ್ಮ ತಂದೆ ಗೊತ್ತಿರೋ ಎಲ್ಲ ವಿಚಾರವು ಮೊದಲಿಂದ
ಪಿನ್ ಟು ಪಿನ್ ನಿಮ್ಮ ತಾಯಿಗೂ ಗೊತ್ತಿದ್ರೆ ಇವತ್ತು ತಂದೆ ತಾಯಿನೂ ಬೆಂಬಲಕ್ಕೆ ನಿಲ್ತಾ ಇದ್ರು, ಅಥವಾ ಅವ್ರ ಬಾಯಿಂದನೂ ಆ ಥರದ್ದೇನು ಬರ್ತಿರ್ಲಿಲ್ಲ. ನಾಳೆ ನಿಮ್ಮ ಹೆಂಡತಿ ವಿಚಾರ ಆದರೂ ಅಷ್ಟೇ ಸರ್, ಎಲ್ಲ ಒಳ್ಳೆಯದು ಕೆಟ್ಟದ್ದು ಲಾಭ ನಷ್ಟ ಬಂದಿದ್ದು ಹೋಗಿದ್ದು ಎಲ್ಲದರಲ್ಲೂ ಹೆಂಡತಿಗೆ ಹೇಳಿ ಆಕೆ ಕೈಗೆ ವ್ಯವಹಾರ ಕೊಟ್ಟಂತೆ ಬದುಕಬೇಕು. ಆಗ ಆಕೆಗೂ ಜವಾಬ್ದಾರಿ ಬರುತ್ತೆ. ಅಯ್ಯೋ ನನ್ನ ಗಂಡ ಇಷ್ಟೆಲ್ಲ ಕಷ್ಟಪಡ್ತಾವ್ರೆ ಅಂತ ಬರುತ್ತೆ. ಯಾಕಂದರೆ ಬಂದಿದ್ದು ಮಾತ್ರ ಹೇಳಿದರೆ ಬಿಡು ನನ್ನ ಗಂಡ ಲಾಭದಲ್ಲೇ ಅವನೇ ಅಂತ ಅವರು ಏನೋ ಅಂದ್ಕೊಬೋದು. ನೀವು ನಷ್ಟನೂ ಹೇಳಬೇಕು, ಬಂದಿದ್ದು ಹೇಳಬೇಕು. ಹಿಂಗಿದೆ ಕಣೆ, ಹಿಂಗೆ ಮಾಡೆ, ಎಷ್ಟು ಬಂತು ಕಣೆ. ಅವ್ರನ್ನೆಷ್ಟು ನಿಮ್ಮೊಳಗಡೆ ವ್ಯವಹಾರದೊಳಗಡೆ ಕರ್ಕೊಳ್ತಿರೋ ಅವ್ರಿಗೂ ಅಯ್ಯೋ ನನ್ನ ಗಂಡ ನನಗೂ ಇದನ್ನೆಲ್ಲ ಕರ್ಕೊಳ್ತಾರಪ್ಪ, ನನಗೂ ಬೆಲೆ ಕೊಡ್ತಾರೆ, ನನಗೂ ಬಂದಿದ್ದು ಹೋಗಿದ್ದೆಲ್ಲ ಹೇಳ್ತಾರಪ್ಪ ಅಂತ ಒಂದು ಖುಷಿ ಬರುತ್ತಲ್ವ ಅವ್ರಿಗೆ. ಆಗ ನಿಮ್ಮ ಕಷ್ಟದ ಸಮಯದಲ್ಲಿ ಹೆಂಡತಿಗಿಂತ ಬಂಧುವಿಲ್ಲ, ರೋಗದ ಸಮಯದಲ್ಲಿ ಹೆಂಡತಿಗಿಂತ ಔಷಧಿ ಇಲ್ಲ, ಹೌದಲ್ಲ? ಅವಾಗೆಲ್ಲ ಅಪ್ಪಾಜಿ ಕೊಟ್ಟಿದ್ ಸಮಯ ನಾವು ಒಳ್ಳೆ ವ್ಯವಹಾರ ಮಾಡ್ತಿದ್ವಿ, ಅಂಗಡಿ ಮಾಡಿದ್ವಿ, ಒಂದ್ ಲಾರಿ ಮಾಡಿದ್ವಿ, ಅದು ಈಗ ಆಸ್ತಿ ಮಾಡಿದ್ವಿ. ಬಟ್ ಇವಾಗ ಏನಂತೆ ಮದುವೆ ಆಗಿ ರೊಕ್ಕ ಹೋಗಿ ಸ್ವಲ್ಪ ಕೈಯಾಗ ರೊಕ್ಕ ಇರೋದಾಗ ಹಂಗೆ ಏನು ಮಾಡ್ಲಿಕ್ಕಾಗಲ್ಲ. ಕೆಲವೊಂದ್ ಸಾರಿ ಎಲ್ಲವೂ ಒಂದೇ ಸಾರಿ ಬಂದ್ಬಿಡ್ತವೆ ತಲೆ ಮೇಲೆ. ಅಮ್ಮ ನೋಡಿದ್ರೆ ಈ ತರ ಮಾಡಿದ್ಯಾ, ನೀ ಈ ತರ ಮಾಡಿದ್ಯಾ ಅಂತ ಬೈತಿದಾರೆ. ಯಾರು? ಅಮ್ಮ ಸ್ವಾಮೀಜಿ. ಅದೇ ನಾನು ಇಷ್ಟೊತ್ತು ಹೇಳಿದ್ನು, ಯಾಕೆ ಬೈತಿದ್ದಾರೆ ಅವರಿಗೆ? ಅವತ್ತಿಂದ ನೀವೆಲ್ಲವನ್ನ ಬಿಡಿಸಿ ಹೇಳ್ಕೊಂಡು ಬಂದಿಲ್ಲ. ಇವತ್ತು ಹೆಣ್ಮಕ್ಳಿಗೆ ಏನು ಹೇಳೋದು ವ್ಯವಹಾರ ಅಂತ ಹೇಳಿ ನಾವು ಮಾಡ್ಕೊತ ಹೋಗಿದ್ದೆ ಸ್ವಾಮೀಜಿ. ಏನಪ್ಪ ಅಮ್ಮನಿಗೆ ಏನ್ ಹೇಳೋದು, ಸಣ್ಣ ಪುಟ್ಟ ವ್ಯವಹಾರ ದಿನ ನಾವೆಲ್ಲ ಮಾಡೋದು ಅಂತ ಹೇಳಿ ಸುಮ್ನೆ ಇದ್ವಿ ಸ್ವಾಮೀಜಿ. 50 ಲಕ್ಷ ಸಣ್ಣ ಪುಟ್ಟದ್ದ ಅಲ್ಲ, ಅಪ್ಪಾಜಿ ಕೊಟ್ಟಿದ್ ಸ್ವಾಮೀಜಿ, ಅವಾಗ ಕೊಟ್ಟಿದ್ದ ಅಪ್ಪಾಜಿ ಒಳ್ಳೆ ಬಂದಿಲ್ಲ, ಸ್ವಲ್ಪ ರಿಕ್ವೈರ್ಮೆಂಟ್ ಮಾಡಿದ್ವಿ ಸ್ವಾಮೀಜಿ. ನಾನು ಹೇಳ್ತೀನಿ ಸಣ್ಣ ಪುಟ್ಟದ್ದು ಹೇಳಪ್ಪ. ಸಣ್ಣ ಪುಟ್ಟದ್ದು ಅದೇ ಹೇಳ್ಬೇಕು. ಈಗ ಕಾಲಿಗೆ ಸಣ್ಣ ಮುಳ್ಳು ಚುಚ್ತು ಅಂತ ಬಿಟ್ರೆ ಸಪ್ಟಿಕ್ ಆಗುತ್ತೆ. ಹಾಗಾಗಿ ಮುಚ್ಚಿಡುವ ಚಿಕ್ಕ ಪುಟ್ಟ ವಿಚಾರಗಳು ಮುಂದೆ ದೊಡ್ಡ ಸಮಸ್ಯೆಯನ್ನು ತಂದೊಡ್ಡುತ್ತವೆ, ಹೌದಲ್ಲ? ಯಾಕಂದ್ರೆ ಯಾವುದನ್ನ ಚಿಕ್ಕದು ಅಂತ ನೀವು ಹೇಳಿಲ್ವೋ ಆ ಚಿಕ್ಕದನ್ನ ಮುಂದೆ ಕಷ್ಟ ಕಾಲ ಕೆಟ್ಟ ಕಾಲ ಬಂದಾಗ ಅವೆಲ್ಲ ದೊಡ್ಡ ದೊಡ್ಡ ವಿಚಾರಗಳಾಗಿ ಅವ್ರ ತಲೆಗೆ ತುಂಬಿ ಅವ್ರ ಬಾಯಿಂದ ಏನೇನೋ ಮಾತುಗಳು ಬರೋಕ್ಕೆ ಶುರು ಮಾಡ್ತವೆ. ನಿಮಗೆ ಅನ್ಸುತ್ತೆ ಅಯ್ಯೋ ನಾನು ಚಿಕ್ಕ ವಿಚಾರ ಮುಚ್ಚಿಟ್ಟಿದ್ದೀನಿ, ಇವ್ರು ಯಾಕಿಂತ ದೊಡ್ಡ ದೊಡ್ಡ ಮಾತಾಡ್ತಾವ್ರೆ ಅಂತ ನಿಮಗೆ ಅನ್ಸ್ಬಿಡುತ್ತೆ. ಆಮೇಲೆ ಅಂತಾರೆ ಆಗುತ್ತಪ್ಪ. ಆದ್ರೆ ಒಂದು ಹೇಳ್ತೀನಿ, ನಿಮ್ಮ ಮನಸಾಕ್ಷಿಯಾಗಿ ನೀವು ಯಾವುದೋ ಕೆಟ್ಟದ್ದಕ್ಕೆ ಹೋಗಿಲ್ಲ, ಕೆಟ್ಟ ವ್ಯವಹಾರ ಮಾಡಿಲ್ಲ, ಅಥವಾ ಇನ್ಯಾವುದಕ್ಕೋ ಕೊಡ್ದೋ ತಿಂದೋ ಜೂಜಾಡೋ ಪರಸ್ತ್ರೀ ಸವಾಸಕ್ಕೆ ಹೋಗಿಯೋ ದುಡ್ಡು ಕಳೆದಿಲ್ಲ, ಅದ್ರ ಬಗ್ಗೆ ನಿಮಗೆ ಖುಷಿ ಇರಲಿ. ನೋಡಿ, ನಿಮ್ಮ ತಾಯಿಯವರು ಇವತ್ತಿಗೆ ಏನಂತೆ ಯಾಕೆ ಹಂಗೆ ಮಾತಾಡ್ತಿದ್ದಾರೆ ಎಂದಾಗ ಎಲ್ಲಿ ಮಗ ಆಕೆ ಬೈಗುಳದಲ್ಲೂ ಕಾಳಜಿನೇ ಇದೆ, ಆದರೆ ಅದೊಂದು ಸ್ವಲ್ಪ ನಿಮಗೆ ಚುಚ್ಚೋ ಥರ ಇದೆ ಅಷ್ಟೇ. ನೀವು ಅದರ ಹಿಂದಿನ ಉದ್ದೇಶವನ್ನು ನೋಡಿ. ಬೈತಾರ ಸ್ವಾಮೀಜಿ, ಅಪ್ಪಗ ಆರಾಮಿಲ್ಲ, ಶುಗರ್ ಇದೆಯಾ, ನಾವು ನಮ್ಮ ತಮ್ಮಗಳು ಅದನ್ನ ಹೇಳ್ತಿದಾರೆ, ನೋಡ್ರಿ ನಮ್ಗೇನ್ ಆಸ್ತಿ ಬೇಡ, ಏನೈತಿ ನಿಮ್ದು ಕೊಡ್ರಿ, ಬೇಡ ಅನ್ನಲ್ಲ. ಮಾಡಿದಿರಿ, ನಮ್ಗ ಆಸ್ತಿ ಮಾಡಿದ್ರಿ, ಏನಿಲ್ಲ ದುಡಿತೀವಿ, 4 ವರ್ಷಕ್ಕೆ ಗಳಿಸ್ತೀವಿ, ತಲೆ ಕೆಡಿಸಬೇಡ ಅಂತಿದಾರೆ ಸ್ವಾಮೀಜಿ. ಆಯ್ತು, ತಾಯಿ ಆ ತನ್ನೊಳಗಡೆ ಇರುವಂತಹ ಅಸಮಾಧಾನವನ್ನು ಹೊರಗಡೆ ಹಾಕ್ಲಪ್ಪ. ನೀವು ಮಾತಿಗೆ ಮಾತು ಕೊಡೋಕೆ ಹೋಗಬೇಡಿ. ಬಟ್ ಒಂದು ಕಲೀರಿ, ತಾಯಿ ಆಗಲಿ ಹೆಂಡತಿ ಆಗಲಿ, ಬದುಕಿನ ಎಲ್ಲ ಸ್ಥಿತಿಗಳಲ್ಲೂ ಸುಖ ದುಃಖ ಲಾಭ ನಷ್ಟ ಚಿಕ್ಕದೇನಪ್ಪ ಅವ್ರಿಗೆ ಹೇಳೋದು ಅಂದ್ಕೊಳಬೇಡಿ ದಯವಿಟ್ಟು. ಆ ಹೆಣ್ಮಕ್ಳನ್ನು ನೀವು ಎಷ್ಟು ನಿಮ್ಮ ಅಂತರಂಗ ಬಹಿರಂಗದ ವಿಚಾರಗಳಿಗೆ ಇನ್ವಾಲ್ವ್ ಮಾಡ್ಕೊಳ್ತಿರೋ ಅಷ್ಟು ಮನೆಗೆ ಒಳ್ಳೇದಾಗುತ್ತೆ. ಈಗ ಅಯ್ಯೋ ಗಂಡ ಏನಾದರೂ ಮಾಡ್ಕೊಂಡು ಸಾಯ್ಲಿ, ನನಗೇನು ಹೇಳಬೇಡ ರೀ, ಏನಾದ್ರು ಮಾಡ್ಕೊಂಡು ಹಾಳಾಗೋಗು ಅಂತ ಹೇಳೋ ಹೆಣ್ಮಕ್ಳು ಇದ್ದಾರೆ, ಅದು ಬೇರೆ. ಆದರೆ ಇವ್ರು ಹಂಗೇನೂ ಇಲ್ಲ ಪಾಪ, ಸುಮ್ಮನೆ ಬಾಯಿ ಮುಚ್ಕೊಂಡಿದ್ದಾರೆ ಅಂದರೆ ನಾಳೆ ದಿನ ಸಮಯ ಬಂದಾಗ ಬಾಯಿ ಬಿಡ್ತಾರೆ, ಆಮೇಲೆ ನಿಮಗೆ ತಡ್ಕೊಳಕ್ಕಾಗಲ್ಲ ಅದನ್ನ. ಅದಕ್ಕೆ ಮೊದಲಿಂದಲೇ ಅವ್ರನ್ನ, ಯಾಕಂದರೆ ನಾಳೆ ಏನೋ ಮಧ್ಯದಲ್ಲಿ ರೋಡಲ್ಲಿ ಏನೋ ಆಗಿ ನಿಮಗೇನೋ ಆಗಿ ಹೊಂಟ್ಬಿಟ್ರಪ್ಪ, ವ್ಯವಹಾರನೇ ಗೊತ್ತಿಲ್ಲ ಅಂದರೆ ಅವರೆಲ್ಲ ಏನು ಮಾಡ್ಬೇಕು ಮತ್ತೆ? ಸಾಯೋಕ್ಕಿಂತ ಮುಂಚೆ ನೋಡೇ ನಾಳೆ ನಾನು ಸಾಯ್ತೀನಿ, ಇಲ್ಲಿಗೆ ಇಷ್ಟು ಬರಬೇಕು, ಇಲ್ಲಿ ಇವ್ರಿಗೆ ಇಷ್ಟು ಕೊಟ್ಟಿದ್ದೀವಿ, ಅವರಿಂದ ನಮಗೆ ಇಷ್ಟು ಬರಬೇಕು, ಏನು ಲೆಕ್ಕ ಕೊಟ್ಟ ಒಯ್ತೀರಾ? ಇಲ್ಲ ಸ್ವಾಮೀಜಿ, ಕೊಡಕ್ಕಾಗಲ್ಲ. ನೀವು ಹೋದ್ಮೇಲೆ ಯಾರು ಈ ಮನೆಯನ್ನು ಕಾಯಬೇಕು ಅಥವಾ ಮಕ್ಳು ಮರಿ ನೋಡಿಕೊಂಡು ಇರೋದನ್ನು ಉಳಿಸ್ಕೊಂಡು ಹೋಗಬೇಕು, ಅವರಿಗೆ ನಿಮ್ಮ ಒಳ ವ್ಯವಹಾರಗಳ ಒಳ ಸುಳುವುಗಳೇ ಗೊತ್ತಿಲ್ಲ ಅಂದರೆ ಮತ್ತೆ ಅವ್ರು ಏನು ಮಾಡಬೇಕು? ಅಂದರೆ ಹೆಣ್ಣು ಮಕ್ಕಳನ್ನು ಅಥವಾ ಮನೆಯಲ್ಲಿರೋ ಹೆಂಡತಿ ಅಥವಾ ಚಿಕ್ಕವರನ್ನು ಯಾಕೆ ಸ್ವಲ್ಪ ಕರ್ಕೊಳ್ಳಿ ನಿಮ್ಮ ಹಿಂದೆ ಮುಂದೆ, ಅಥವಾ ನಿಮ್ಮ ಎಲ್ಲ ವ್ಯವಹಾರಗಳನ್ನು ಒಂಚೂರಾದರೂ ತಿಳಿಸಿ ಅಂತಾರೆ ಅಂದರೆ, ಹಿಂಗೆಲ್ಲೋ ಆಕ್ಸಿಡೆಂಟಲ್ಲೋ ಇನ್ನೆಲ್ಲೋ ಮನೆಯ ಮುಖ್ಯವಾದ ವ್ಯಕ್ತಿಗಳು ವ್ಯವಹಾರಸ್ಥರು ಹೊಂಟು ಹೋಗ್ಬಿಟ್ರೆ ಇವರಿಗೆ ಏನು ಗೊತ್ತಾಗುತ್ತೆ? ಈಗ ನಿಮಗೇನೋ ಸಾಲ ಬರಬೇಕಾಗಿತ್ತಪ್ಪ, ಅಯ್ಯೋ ನಮ್ಮ ಗಂಡ
ಸಾಲ ಕೊಟ್ಟಿರ್ಬೋದು ಅಂತ ಹೋಗಿ ನಿಮಗೆ ಅಲ್ಲಿ ನೀವು ಯಾರಿಗೆ ಹಣ ಕೊಟ್ಟಿದ್ರು ಅವ್ರ ಹತ್ರ ಹೋಗಿ ಕೇಳಿದಾಗ ನಿನಗೆ ಹಣ ನೀ ಕೊಟ್ಟೇ ಇಲ್ಲ ಅಂದ್ರೆ ಏನು ಮಾಡ್ಕೊಳ್ತೀರಾ? ಹಾ ಸಮಸ್ಯೆ ಸಮಸ್ಯೆ. ಇದು ಇನ್ನೊಂದ್ ಏನಂದ್ರೆ ನಾವ್ ಹೊರಗಡೆ ದುಡಿಯಕ್ ಹೋಗ್ತೀನಿ ಅಂದ್ರೆ ಬೇಡ, ನಿನ್ ಟೈಮ್ ಸುಮಾರು ಇದೆ, ಹೋಗ್ಬೇಡ, ಇಲ್ಲಿ ಹೋಗ್ಬೇಡ ಅಂತಿದ್ರ ಸಮಸ್ಯೆ. ಯಾರು? ಈಗ ಅಪ್ಪ ಅಂಗಡಿ ಮಾಡ್ಕೊಂಡ್ ಹೋಗ್ಲಿ, ನಾವ್ ಹೊರಗಡೆ ದುಡಿದ್ರೆ ಆಯ್ತಂತ ಒಂದು, ಹೊರಗಡೆ ಹೋದ್ರೆ ಆಯ್ತಂತ ಒಂದು ದುಡಿಯಕ್ಕೆ ಸ್ವಾಮೀಜಿ ಬೇಡ ಅಂತಿದ್ದಾರೆ. ಅದಕ್ಕೆ ಕೇಳಿಸ್ ತಾಯಿನ ತಾಯಿ ಬೇಡ ಅಂತ. ಮತ್ತೆ ಈ ಸಾಲ ಎಲ್ಲ ಹೆಂಗ್ ತೀರ್ಸದಂತೆ? ಅದಕ್ಕೆ ಅದು ಹಿಂದ್ಗಡೆ ಕೇಳ್ತಾರೆ ಸ್ವಾಮೀಜಿ ಅವ್ರು. ಹೊರಗಡೆ ಹೋಗಿ ಒಂದ್ 20,000 ದುಡಿತೀವಿ ಎಲ್ಲಾದ್ರೂ ಅಂದ್ರೆ ಅಲ್ಲಿ ಹೋಗ್ಬೇಡಿ, ಇಲ್ಲಿ ಹೋಗ್ಬೇಡಿ, ನಿಮ್ ಟೈಮ್ ಸರಿ ಇಲ್ಲ, ಇಲ್ಲಿ ಇರಿ ಅಂತಂದಿರ ಸ್ವಾಮೀಜಿ. ನಿಮ್ಗೆ ಎಷ್ಟು ವಯಸ್ಸು? ನಮ್ಗೆ 27ರಿಂದ 28 ಸ್ವಾಮೀಜಿ. ಈಗ ಅಪ್ಪನ ಅಂಗಡಿಯಲ್ಲೇ ಅಂದ್ರೆ ಅಂಗಡಿಯಲ್ಲಿ ಈಗ ಅಪ್ಪ ಮಾತ್ರ ಮಾಡೋದಾ? ಅಪ್ಪ ಮಾಡ್ತಿದಾರೆ ಸ್ವಾಮೀಜಿ, ಮಾಡ್ತಿದ್ದಾರೆ. ನೀವು ಹೊರಗಡೆ ಮಾಡೋಣ ಅಂತ? ಹೊರಗಡೆ ದುಡಿಯಕ್ ಹೋಗಮ್ಮ, ಯಾವ ವ್ಯವಹಾರ ಬೇಡ ಬದ್ಲಿ ಇದು, ಮತ್ತೆ ಅದರಲ್ಲಿ ಮತ್ತೆ ಈಗ ಸಮಸ್ಯೆ ಆತಂದ್ರೆ ಏನ್ ಮಾಡೋದು ಅಂತೇಳಿ ಅದಕ್ಕೆ ದುಡಿಯಕ್ ಹೋಗ್ತೀನಿ ಅಂದ್ರೆ ಬೇಡ ಬೇಡ ಅಂತಿದ್ರು ಸಮಸ್ಯೆ. ಅಲ್ಲ, ಈಗ ದುಡಿಯಕ್ ಹೋಗೋದು ಬೇಡ, ಈ ಕಡೆ ಏನು ಮಾರೋದು ಬೇಡ ಅಂದ್ರೆ ಆಯ್ತಮ್ಮ, ನಾನು ಹೋಗೋದು ಇಲ್ಲ ಮಾರೋದು ಇಲ್ಲ, ಬೇರೆ ದಾರಿ ಹೇಳ್ಬಿಡು, ಸಾಲಗಾರರು ಮಂತಕ್ ಬರಬಾರ್ದು ಅಂಥದ್ದೇನೋ ಒಂದು ದಾರಿ ಹೇಳ್ಬಿಡತ್ತಾಗೆ ಅಂತ ಕೇಳು. ದುಡ್ದು ಕೊಟ್ಟಮ್ಮ ಅಂತಾರ ಸ್ವಾಮೀಜಿ. ದುಡಿಯತನ ಅವ್ರು ದುಡ್ದು ಕೊಡೋದನ್ನ ಅವ್ರು ತಾಳ್ಮೆಯಿಂದ ಇಲ್ಲಲ್ಲ ಸ್ವಾಮೀಜಿ. ಕೊಡ್ತೀವಿ ದುಡ್ಡು, ಯಾರ್ದು ಇಟ್ಕಂತ ಇಲ್ಲ, ಬಟ್ ಆದ್ರೆ ಅವ್ರು ನಿಂದಿರ್ತಾ ಇಲ್ಲ. ಕೊಡ್ಬೇಕಂದ್ರೆ ನಾವು ಟೈಮ್ ಕೊಡ್ತಾ ಇಲ್ಲ, ನಮಗ್ ಬೇಕಪ್ಪ. ಆಯ್ತು, ದುಡ್ದು ಕೊಡಾಕಿ ಇಲ್ಲಿ ದುಡಿಯಕ್ ಬಿಡ್ತಾ ಇಲ್ವಲ್ಲ ತಾಯಿ. ಮತ್ತೆ ಈ ಕಡೆ ಎರಡನ್ನೂ ಹೇಳ್ತೀಯಲ್ಲಪ್ಪ. ಈ ಕಡೆ ಸಾಲಗಾರರು ಹೌದು, ಅದು ಬರ್ತಾರೆ, ಜೇನು ಹುಳು ಕೈ ಹಾಕಿದಾಗ ಅವು ಬಿಡ್ತಾವ, ಕಡಿತವೆ, ಕೆಲಸನೇ ಅದು. ಈ ಕಡೆ ನಾನು ನೀರಿಗೆ ಮುಳುಗೋಕ್ಕೂ ತಯಾರಿಲ್ಲ ಅಥವಾ ಜೇನು ಹುಳವನ್ನ ಬೆಂಕಿ ಇಕ್ಕೋಕ್ಕೂ ತಯಾರಿಲ್ಲ ಅಂತ ಅಂದಾಗ ಮತ್ತೇನು ಕತೆ? ಏನು ಮತ್ತೆ ಕಚ್ಚಿಸ್ಕೊಂಡು ಸಾಯ್ಬೇಕಾ? ತಪ್ಪಿಸ್ಕೊಳ್ಬೇಕಪ್ಪ. ತಾಯಿಗೆ ಈ ವಿಚಾರದಲ್ಲಿ ಏನೋ ಬೇಜಾರು ಇರಬಹುದು, ಆದರೆ ಒಂದೋ ಈ ಸಮಯದಲ್ಲಿ ಸಾಲಗಾರರು ಬರ್ತಾರೆ, ಹಿಂಗೆ ಮಾಡ್ತಾರೆ, ಹಂಗಂತಾರೆ, ಹಿಂಗಂತಾರೆ, ಅವ್ರು ಅಂತಾರೆ. ಆದರೆ ನೀವು ಬುದ್ಧಿ ಕಲಿತು ಒಂದು ಕೆಲಸ ಹುಡುಕೊಳ್ಳಿ, ಕೆಲಸ ಮಾಡಿ. ಇಲ್ಲ ಸ್ವಂತ ಮಾಡ್ತಿರೋ ಅದು ಹೊರಗಡೆ ಮಾಡ್ತಿರೋ, ತಾಯಿ ಒಳ್ಳೆ ಸಮಯ ಕೆಟ್ಟ ಸಮಯ ಅಂತ ಏನಿಲ್ಲ ಸರ್. ಇವೆಲ್ಲವನ್ನು ನೀವು ತುಂಬ ಡಿಪ್ರೆಷನ್ಗೆ ಹೋಗದೆ ಅಥವಾ ಇವೆಲ್ಲವನ್ನು ಮನಸ್ಸಿಗೆ ತಗೊಳ್ಳದೆ, ಆಯಿತು ಏನೋ ಎಡವಟ್ಟು ಮಾಡ್ಕೊಂಡಿದ್ದೀವಿ, ದುಡಿಯೋಣ, ದುಡಿದು ಸಾಲ ತೀರಿಸೋಣ, ಬರಬೇಕಾದ ಯಾರ್ಯಾರು ಕೊಡಬೇಕೋ ಅವರು ಕೊಡ್ತಾರೆ, ಒಳ್ಳೇದಾಗುತ್ತೆ, ಏನು ಯೋಚಿಸಬೇಡಿ. ಬಟ್ ಮನೇಲಿ ಕೂತ್ಕೊಂಬೇಡಿ, ಕೆಲ್ಸಕ್ಕೆ ಹೋಗಿ. ಅದು 15, 20, 25, 10 ದುಡಿತಾ ಇರಬೇಕು. ಮನೇಲೇ ಕೂತ್ಕೊಂಡು ಕೊರಗಿದ್ರೆ ಕತ್ತಲೊಳಗಡೆ ಹೋಗ್ಬಿಡ್ತೀರ, ಬೆಳಕೆ ಸಿಗಲ್ಲ ಅಲ್ಲಿ. ತಾಯಿ ಅಂದ್ಲಿ, ತಾಯಿ ಕನ್ವಿನ್ಸ್ ಮಾಡಿ, ಇಲ್ಲಮ್ಮ ನಾನು ಹೋಗಬೇಕು, ಕೆಟ್ಟ ಸಮಯ ಅಥವಾ ಒಳ್ಳೆ ಸಮಯ ಇಲ್ಲ ಅಂದರೆ ಸಾಲಗಾರರು ಇನ್ನೊಂಚೂರು ಹೆಚ್ಚು ಮಾಡಿದ್ರೆ ಆಮೇಲೆ ಬರ್ತದೆ ಒಳ್ಳೆ ಸಮಯ. ಸಾಲಗಾರರು ಸಾಲ ತೀರಿಸದೇ ಇದ್ರೆ ಒಳ್ಳೆ ಸಮಯ ಹೆಂಗೆ ಬರೋದು ಮತ್ತೆ? ಮುಂದೊಳ್ಳೆ ಕಾಲ ಬರುತ್ತೆ ಅಂದರೆ ಮುಂದೊಳ್ಳೆ ಕಾಲ ಕೆಟ್ಟ ಕಾಲ ಅಂತ ಏನು ಬರಲ್ಲ, ಎಲ್ಲ ಕಾಲ ಒಂದೇ. ಅದನ್ನು ಒಳ್ಳೇದೋ ಕೆಟ್ಟದ್ದೋ ಮಾಡ್ಕೊಳ್ಳೋದು ನಮ್ಮ ಕೈಲಿದೆ, ಹೌದಲ್ಲ? ಹಾಗಾಗಿ ಧೃತಿಗೆ ಇಡಬೇಡಿ, ತಾಯಿ ಕನ್ವಿನ್ಸ್ ಮಾಡಿ, ಓಕೆ ನಾನೊಂದು ಕೆಲಸ ಹುಡಿಕೊಂಡಿದ್ದೀನಿ, ನಾನು ಅಲ್ಲಿಗೆ ಹೋಗ್ತೀನಿ, ನಾನು ದುಡಿತೀನಿ, ನಾನು ಸಾಲ ತೀರಿಸ್ತೀನಿ, ಅಥವಾ ಇದಕ್ಕೇನೋ ನಾನು ಮಾಡಬೇಕು, ಸುಮ್ಮನೆ ಈ ಕಳಂಕ ಹೊತ್ಕೊಂಡು ಈ ಋಣ ಇಟ್ಟುಕೊಂಡು ನಾನು ಸಾಯಕ್ಕೆ ಇಷ್ಟಪಡಲ್ಲ ಅನ್ನೋ ಅರ್ಥದಲ್ಲಿ ತಾಯಿಗೆ ಒಪ್ಪಿಸಿ ಕನ್ವಿನ್ಸ್ ಮಾಡಿ ಹೋಗಿ. ಬಟ್ ಈ ಥರ ಮುಂದಾಗಬಾರ್ದು ಅಂದರೆ ಬಂದದ್ದು ಓದದ್ನೆಲ್ಲ ಮನೇಲಿರೋ ಹೆಣ್ಮಕ್ಳಿಗೆ ಹೇಳಬೇಕು. ಅವ್ರ ಕೈಗೇನು ದುಡ್ಡು ಕೊಡಿ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಬಂದಿದ್ದು ಹೋಗಿದ್ದನ್ನು ಹೇಳದೆ ಹೋದರೆ ಅವನು ಸುಮ್ಮನೆ ಏನು ಪಾತ್ರೆ ತೊಳೆದು ಮನೆ ಕಸ ಗುಡಿಸ್ಲಿಕ್ಕೆ ತನ್ನ ಮದುವೆ ಆಗಿರೋದು? ಹೇಳಬೇಕು. ನಾಳೆ ಎಲ್ಲಿ ಏನು ಎತ್ತ ಜೀವನ ಎಲ್ಲಿ ಅಂತ್ಯವಾಗುತ್ತೋ ಗೊತ್ತಿಲ್ಲ. ವ್ಯವಹಾರ ಹಿಂಗಿದೆ ಕಣೆ, ಹಿಂಗೆ ನಡೀತಾ ಇದೆ ಕಣೆ, ಇಷ್ಟು ಬರ್ಬೇಕು ಕಣೆ, ಇಷ್ಟು ಹೋಗ್ಬೇಕು ಕಣೆ, ಹಿಂಗೆ ನಡೀತಾ ಇದ್ರೆ ನಾಳೆ ಏನೋ ತೊಂದರೆ ಆದಾಗ ಮನೆಯಲ್ಲಿ ಎಲ್ಲ ಏನಿದೆ ಎಲ್ಲ ಹೇಳಿದ್ರು ಮತ್ತೆ ಹೇಳ್ತಿ ಬಂದು ಹೇಳ್ತೀಯ ಅಂತ ಬೈತಿರ್ತ ಸ್ವಾಮೀಜಿ. ಅಯ್ಯೋ, ನಿಮ್ ತಾಯಿದಕ್ಕೆ ನನ್ನ ಹತ್ರ ಉತ್ತರ ಇಲ್ಲಪ್ಪ, ಏನ್ ಹೇಳಲಿ ನಾನು. ಹೇಳ್ತಿಗೆಲ್ಲ ಸೊಡ್ಲು ಕೊಡ್ತೀಯ, ಎಲ್ಲದೂ ಹೇಳ್ತೀಯ ನೀನು. ತಾಯಿ ಏನಾದ್ರು ಅನ್ಲಿ ನೋಡಪ್ಪ, ತಾಯಿ ಹೆಂಡತಿ ಅವರಿಬ್ಬರಲ್ಲಿ ಏನೇ ಭೇದ ಭಾವ ಇರಬಹುದು, ನೀವು ಕಾಣುವುದು ನೀವು ಅವರನ್ನಿಬ್ಬರನ್ನು ಒಂದೇ ತರ ಕಾಣಿ. ತಾಯಿಗೆ ಏನೇನೋ ಅಸೂಹೆಗಳಿರಲಿ, ತಾಯಿಗೆ ಏನೇನೋ ಅವಳು ಈಗ ಬಂದಿರೋಳು ಅವಳ ಹತ್ರ ಏನೇನೋ ಹೇಳ್ತಾನೆ ಅಥವಾ ಎಲ್ಲ ಹಂಚ್ಕೊಳ್ತಾನೆ, ಅವ್ರು ಸಾವಿರ ಮಾತಾಡಲಿ, ಆದರೆ ಸತಿಯಾಗಿ ಆಕೆಗೆ ಆ ಹಕ್ಕಿದೆ.
ಅದಕ್ಕಂತಾನೆ ನಾನು ಎಲ್ಲಾ ಹೇಳ್ತಿದ್ದೀನಿ ಸ್ವಾಮೀಜಿ, ಯಾವ್ದು ಮುಚ್ಚಿಡ್ತಾ ಇಲ್ಲ. ಹೇಳಬೇಕು. ನಿನ್ನ ತಾಯಿ ಬೇಜಾರು ಮಾಡ್ಕೊಂಡ್ರು ಪರವಾಗಿಲ್ಲ. ತಾಯಿ ಬೇಜಾರು ಮಾಡಿದಾಗ ಆಕೆಗೆ ಸಮಾಧಾನ ಮಾಡಿ, ಆಕೆಗೂ ಹೇಳಿ, ಹೆಂಡತಿಗೂ ಹೇಳಿ. ಆದರೆ ಈ ಹೆಂಡತಿಯ ಕುರಿತಾಗಿ ತಾಯಿ ಏನಾದರೂ ಹೇಳಿದಾಗ ಅದೇನು ಕಾಳಜಿಗೋ ಅಸೂಹೆಗೋ ಮೊದಲು ಅದನ್ನು ಸುಮ್ಮನೆ ಮನಸ್ಸಲ್ಲಿ ವಿಂಗಡಣೆ ಮಾಡಿ. ಅದನ್ನ ಇರ್ತವಪ್ಪ, ಹೆಣ್ಣಿಗೆ ಎಣ್ಣೆ ಶತ್ರು ನಂಗೆ ಇರ್ತವೆ, ಏನು ಮಾಡ್ಲಿಕ್ಕಲ್ಲ, ಅದು ಎಲ್ಲರ ಮನೇಲೂ ಇದ್ದಿದ್ದೆ. ಆಯ್ತಮ್ಮ ಬಿಡಮ್ಮ ಆಯ್ತು ಅಂದ್ಬಿಡ್ಬೇಕು. ಈ ಕಡೆ ಹೆಂಡತಿ ವಿಚಾರ ಅಂತ ಬಂದಾಗ ಆಕೆ ನಿಮ್ಮನ್ನು ನಂಬಿಕೊಂಡು ತನ್ನ ಮನೆ ಬಿಟ್ಟು ಬಂದಿದ್ದಾಳೆ. ಅವಳಿಗೆ ಮಿನಿಮಮ್ ತೀರಾ ಹೌದು ಸೊಸೆ ಅವಳು ಈಗ ಬಂದಿರೋಳು, ತೀರಾ ಅಮ್ಮನಂತೆ ದೊಡ್ಡದಾಗಿ ಆಕೆಗೆ ಅಮ್ಮನ ಮುಂದೆ ಅಥವಾ ಆಕೆ ಮುಂದೆ ಅಮ್ಮನ ನಾವು ಏನು ಅನ್ಲಿಕ್ಕಾಗಲ್ಲ. ಹೌದು ಆತರ ಏನ್ ಮಾತಾಡಲ್ಲ ಅಲ್ಲ, ಅದನ್ನ ಸ್ವಾಮೀಜಿ. ನಾನು ಸುಮ್ಮನೆ ಹೇಳ್ತಾ ಇದ್ನಪ್ಪ. ಹ್ಮ್, ಹ್ಮ್. ಆದರೆ ನಿಮ್ಮದೇ ಅಂತ ಒಂದು ಸಪ್ರೇಟ್ ಒಂದು ಖಾಸಗಿ ಸಮಯ ಕಳಿಬೇಕಾದ್ರೆ ಆಕೆಗೆ ನೀವು ನೋಡಿ ಹಿಂಗಿದೆ ಅಮ್ಮ, ಹಿಂಗೇನೋ ಅಂತಾರೆ, ಬೇಜಾರು ಮಾಡ್ಕೊಂಬೇಡ, ಅವ್ರು ಇರೋದೇ ಹಾಗೆ, ಅವ್ರು ಹಿಂಗೆ ಏನು ಹೇಳ್ಬೇಡ ಅನ್ನೋ ಮಾತ್ರಕ್ಕೆ ನಾನು ನಿನ್ನ ಹತ್ರ ಏನು ಹೇಳದೆ ಏನು ಇರಲ್ಲ. ಆದರೆ ನಾವಿಬ್ಬರು ಅಮ್ಮನ್ನ ಹೌದಮ್ಮ ನೀನು ಹೇಳದೆ ಸರಿ ಅನ್ನೋದಾದ್ರೆ ಅಮ್ಮನಿಗೆ ಪರವಾಗಿರೋಣ. ನಮ್ಮಿಬ್ಬರು ಒಂದು ಸಪ್ರೇಟ್ ನಾವು ಇರ್ತೀವಲ್ಲ, ಆಗ ನಾವು ಪರಸ್ಪರ ಪ್ರೀತಿಯಿಂದ ನಿನಗೇನು ಹೇಳಬೇಕು ನಾನು ಹೇಳ್ತೀನಿ. ಅಂದರೆ ಇದು ನಿಮಗೊಂದು ಕಲೆನಪ್ಪ ಇದು, ಅಲ್ವಾ? ಇಬ್ಬರನ್ನು ನಿಭಾಯಿಸೋದು ಒಂದು ಕಲೆ. ಅಪ್ಪ ಏನು ಮಾಡಿದ್ದೀರಿ, ಹೊರಗಡೆ ದುಡ್ಕೊಂಡು ಬಂದು ಕಷ್ಟಪಟ್ಟು ಇಷ್ಟೆಲ್ಲ ಭಾರ ಹೊತ್ಕೊಂಡಿರೋ ನಿಮಗೆ ಇವರಿಬ್ಬರು ಬೆಂಬಲ ಕೊಟ್ಟರೆ ಸ್ವರ್ಗ. ಅದು ಹಾ ಸ್ವಾಮೀಜಿ, ಅದನ್ನೇ ಹೇಳ್ತಿದ್ದೀನಿ ಸ್ವಾಮೀಜಿ. ಇಲ್ಲೇ ಇದಾಗ್ಬಿಟ್ರೆ ನರಕ. ನರಕನ ಆಗಿದೆ ಬಿಡು ಸ್ವಾಮೀಜಿ. ನಿಜ ನಿಜ ಹಂಗಾಗ್ಬಿಡುತ್ತೆ. ಏನು ಮಾಡೋದು, ಅವ್ರು ಅರ್ಥ ಮಾಡಿಕೊಳ್ಬೇಕು. ಎಷ್ಟೋ ಗಂಡು ಮಕ್ಳು ಈ ಕಾರಣಕ್ಕೆ ದಿನ ಸಾಯ್ತಾ ಇದ್ದಾರೆ. ಕೆಲವೊಬ್ರು ಒಂದೇ ಸರಿ ಸತ್ತೋಗ್ತಾರೆ, ಇನ್ನು ಕೆಲವೊಬ್ರು ಡೈಲಿ ಸಾಯ್ತಾವ್ರೆ. ಸಾಯ ಬಂದ್ಬಿಡೋದೇ ಸ್ವಾಮೀಜಿ, ಯಾರಿಗೆ ಏನು ಹೇಳೋದಂಗೆ ಆ ತರ ಆಗಿದೆ. ಹೌದು ಹಂಗಾಗಿದೆ. ಏನು ಮಾಡೋದು, ತೊಂದರೆ ಇಲ್ಲಪ್ಪ. ಆದಷ್ಟು ಒಂದು ಕೆಲಸ ಹುಡುಕೊಂಡು ಕೆಲ್ಸಕ್ಕೆ ಹೋಗಿ ಶುರು ಮಾಡು, ತಂದೆಗೆ ಧೈರ್ಯ ಹೇಳು, ಒಳ್ಳೇದಾಗುತ್ತೆ. ಏನಿಲ್ಲ, ಆ ಥರ ಏನು ಬೇಡ, ಬರಬೇಕಾದ್ದೆಲ್ಲ ನಿಧಾನಕ್ಕೆ ಉಪಾಯ ಮಾಡಿ ಈಸ್ಕೊಂಬಿಡಿ. ಖಂಡಿತ ಒಳ್ಳೇದಾಗುತ್ತೆ. ಸೊ ಒಂದು ಕೆಲಸ ಹುಡುಕೊಳ್ಳಿ. ತಾಯಿ ಈ ಸಮಯದಲ್ಲಿ ನಿಮ್ಮನ್ನು ಕೆಲ್ಸಕ್ಕೆ ಹೋಗ್ಬೇಡ, ಅದಕ್ಕೆ ಹೋಗ್ಬೇಡ, ಇದಕ್ಕೆ ಹೋಗ್ಬೇಡ ಅಂದರೆ ಅದು ಒಳ್ಳೇದಲ್ಲಪ್ಪ. ಕೆಲಸ ಮಾಡಲೇಬೇಕು. ಅದು ನಿಮ್ಮ ತಂದೆ ಅಂಗಡಿಲೇ ಇನ್ನೂ ವ್ಯವಹಾರವನ್ನು ವಿಸ್ತಾರ ಮಾಡ್ಕೊಳ್ತಿರೋ ಅಥವಾ ಹೊರಗಡೆ ಹೋಗಿ ಮಾಡ್ತಿರೋ ಏನು ಮಾಡ್ತಿರೋ, ದುಡಿಮೆ ಶುರುವಾಗಲಿ, ಭರವಸೆ ಇಟ್ಕೊಳ್ಳಿ. ಸಾಲಗಾರರಿಗೇನು ಸಮಾಧಾನ ಹೇಳಿ ಕೊಡ್ತೀವಿ ಅಂತ ಹೇಳಿ ಸ್ವಲ್ಪ ನಿಮ್ಮ ಕೈಲಾದಷ್ಟು ಕೊಡ್ತಾ ಆ ಕಡೆ ಬಂದಿದ್ದನ್ನು ಇಲ್ಲಿ ಕೊಡ್ತಾ ಬನ್ನಿ. ಬಟ್ ನನಗನ್ಸಿದ್ದು ವ್ಯವಹಾರ ಮಾಡುವ ಲಕ್ಷಣ ಇದಲ್ಲಪ್ಪ. ವ್ಯವಹಾರ ಮಾಡಿದ್ರೆ ಹೇಗೆ ಅಂದರೆ, ಆ ಸಾಲ ಕೊಡು, ಈಗ ನೀವೆಲ್ಲೋ ಐಟಮ್ ತಂದಿರ್ತೀರ, ಅಲ್ಲಿ ನೀವು ಸಾಲ ಹೇಳಿ ಬರ್ತೀರಾ? ದುಡ್ಡು ಕೊಟ್ಟೆ ಐಟಮ್ ತಂದಿರ್ತೀರ ತಾನೆ. ಎಲ್ಲಿಂದ ನೀವು ಮೂಲ ತಂದಿರ್ತೀರಲ್ಲ ಅಂಗಡಿಗೆ, ಅಲ್ಲಿಂದ ದುಡ್ಡು ಕೊಟ್ಟೆ ತಂದಿರ್ತೀರ. ಅಲ್ಲಿ ಸಾಲ ಹೇಳಿ ಬಂದಿರ್ತೀರ 50-60 ಲಕ್ಷ. ಅಂದ್ರೆ ಇಲ್ಲಿ ನಿಮ್ಗೆ ಯಾರೋ ಸಾಲ ಕೊಡ್ತಾ ಇಲ್ಲ. ನೀವು ಅಂಗಡಿಗೆ ಏನು ಐಟಮ್ಸ್ ತರಬೇಕಾದ್ರೆ, ಅಲ್ಲಿ ಮಾರ್ಕೆಟಿಂದ ನೀವು ಅಂಗಡಿಗೆ ತರಬೇಕಾದ್ರೆ ಅಲ್ಲಿ ಸಾಲ ಕೊಡ್ತಾ ಇಲ್ಲ ಅಂದ್ರೆ ಮತ್ತೆ ನೀವು ಕೊಡಂಗಿಲ್ಲ ಅಲ್ವಾ? ಅವ್ರು ಕೊಡ್ತಾ ಇಲ್ಲ, ಬಟ್ ನಾವು ಕೊಡ್ತೀವಿ. ಈ ಬಟ್ 2 ವರ್ಷ ಆಯ್ತು ಸ್ವಾಮೀಜಿ, ಯಾರಿಗೆ ಏನು ಕೊಡಲ್ಲ. ಬಂದ್ರೆ ಒಂದೇ ಗಿರಾಕಿ ಬರಲಕ್ಕ ಅದನ್ನ ಕ್ಯಾಶ್ ಕೊಟ್ಟು ತಗೋತಿ, ಹಂಗೆ ಅವತ್ತೇ ಮಾಡ್ತೀವಿ. ಆಯ್ತು, ಹೌದು, ಅದನ್ನೇ ನಾನು ಹೇಳಿದ್ದೆ. ವ್ಯವಹಾರ ಅಂಗಡಿ ಒಳಗಡೆ ಇಷ್ಟೇ ಕಟ್ಟುನಿಟ್ಟಿರ್ಬೇಕು. ಅದಾದ ನಂತರ ಬಂದು ಹೊರಗಡೆ ಬಂದು ನಿಮಗೆ ಯಾರಿಗೂ ಏನೋ ಕೊಡಬೇಕನ್ನಿಸ್ತಾ ಸಹಾಯ ಮಾಡಬೇಕು ಅಂದ್ರೆ ಕೊಡಿ, ಅದು ನಿಮಗೆ ಬಿಟ್ಟಿದ್ದು. ಬಟ್ ಲೆಕ್ಕ ಬುಕ್ಕ ಎಲ್ಲ ಚೆನ್ನಾಗಿರ್ಬೇಕು. ಆಯಿತು, ಒಳ್ಳೇದಾಗುತ್ತೆ, ಧೈರ್ಯವಾಗಿರಿ. ಇವೆಲ್ಲ ಇದ್ದಿದ್ದೆ. ಮದುವೆ ಆದಾಗ ಮನೆಗೆ ಒಂದು ಹೆಂಡತಿ ಬಂದಾಗ ಆ ತಾಯಿ ಹೆಂಡತಿದು ಇವೆಲ್ಲ ಇದ್ದಿದ್ದೆ ಸರ್. ತುಂಬ ಕೊರಗೋಕೆ ಹೋಗಬೇಡಿ. ಹೆಂಡತಿಯನ್ನು ಎಲ್ಲ ವಿಚಾರದಲ್ಲೂ ಇನ್ವಾಲ್ವ್ ಮಾಡ್ಕೊಳ್ಳಿ. ಆಕೆಗೂ ಹೇಳಿ ಹಿಂಗಿದೆ ಕಣೆ ಅಂತ. ನಿಜವಾಗ್ಲೂ ಹೇಳ್ತೀನಿ, ಹೆಣ್ಣು ಮಕ್ಳಿಗೆ ಯಾವಾಗ ಗೊತ್ತಾ ಇಷ್ಟ ಆಗೋದು, ಅವರೊಂದೇನೋ ಒಂದು ಸೀರೆ ಉಟ್ಕೊಂಡಿದ್ದಾರೆ, ಹೊಸ ಸೀರೆ ಏನೇನೋ ಹೊಲಿಸ್ಕೊಂಡು ಚೆನ್ನಾಗಿ ಇಟ್ಕೊಂಡು, ಚೆನ್ನಾಗಿರಿ ಕಣೆ ಅಂತ ಹೇಳೋದು, ಅಡುಗೆ ಚೆನ್ನಾಗಿ ಮಾಡಿದಿ ಕಣೆ ಅಂತ ಹೇಳೋದು, ಹಿಂಗೆ ಬತ್ತು ಕಣೆ, ಇಷ್ಟ ಆಯಿತು ಹಿಂಗಾಯಿತು ಇವತ್ತು ಇಷ್ಟೆಲ್ಲ ಹಂಚ್ಕೊಳ್ಳೋದು. ಮೊದಲೊಂದು ಕಾಲ ಇತ್ತು, ಬರೀ ಏನೋ ಮನೆಯಲ್ಲಿ ಕಸ ಮುಸ್ರೆ ತಿಕ್ಕೊಂಡು ಒಲೆಯಲ್ಲಿ ಬೂದಿ ತಕ್ಕೊಂಡು ಒಲೆ ಸಾರಿಸ್ಕೊಂಡು ಮನೆ ಸಾರಿಸ್ಕೊಂಡು ಅಡುಗೆ ಮಾಡಿಕೊಂಡು ಹೊಲ್ದಕ್ಕೆ ತಗೊಂಡೋಗಿ ಇಟ್ಕೊಟ್ಟು ಬಂದು ಹಸ ನೋಡ್ಕೊಂಡು ದನ ನೋಡ್ಕೊಂಡು ಇಷ್ಟರಲ್ಲೇ ಇತ್ತು. ಇವತ್ತು ಹಂಗಿಲ್ಲ ಕಾಲ. ಅವತ್ತಿಗಂದ್ರೆ ಮನೆಯಲ್ಲಿ 10-20 ಜನ ಇರ್ತಿದ್ರು, ಒಬ್ಬ ಸತ್ರು ಇನ್ನೊಬ್ಬ ಯಾರೋ ವ್ಯವಹಾರ ನೋಡ್ಕೊಳ್ಳೋನು. ಇವಾಗ ಇರೋ 3 ಜನ, ಅದರಲ್ಲೂ ನಾನು ಹೆಂಡತಿಗೆ ಏನು ಹೇಳಲ್ಲ ಅಂದ್ರೆ ಒಬ್ರು ಏನು ಮಾಡ್ತೀರ ಮತ್ತೆ?
ಅವಾಗೆಲ್ಲ ಕುಟುಂಬಗಳು ಹೆಂಗಿರ್ತಿದ್ದು, ಚಿಕ್ಕಪ್ಪ ದೊಡ್ಡಪ್ಪ ಅಣ್ಣ ತಮ್ಮದಿರು, ತಾತ ಮುತ್ತಾತ ಅಜ್ಜಿ ಎಲ್ಲ ಒಂದೊಂದು ಮನೆಯಲ್ಲಿ 20 ಜನ 15 ಜನ ಇರ್ತಿದ್ರು. ಏನೋ ಒಬ್ಬ ವ್ಯವಹಾರಸ್ಥ ಸತ್ರು ಕೂಡ ಇನ್ನು ಮಿಕ್ಕಿದವ್ರು ಯಾರೋ ಮುಂದುವರ್ಸ್ಕೊಂಡು ಹೋಗೋರು. ಇಲ್ಲಿ ನಿಮ್ಮನ್ನು ಬಿಟ್ರೆ ನಿಮ್ಮ ಹೆಂಡತಿ ಬಿಟ್ರೆ ನೀವು, ಹಿಂಗೆ ತಾನೇ ಇರೋದು ಮನೆ. ನಾವು ಏನಂದ್ರೆ ಸ್ವಾಮೀಜಿ, ನಾವು ವ್ಯವಹಾರ ಮಾಡೋದ್ನಾಗ ಸ್ವಲ್ಪ ಎಡವಿದ್ವಿ, ಮುಂದೆ ತಗೋ ನಮ್ಮ ಆಸ್ತಿ ಆಗುತ್ತೆ. ಇವಾಗ ನಮಗೂ ಬುದ್ಧಿ ಬಂದಿದೆ ಸ್ವಾಮೀಜಿ, ಯಾರು ಹೆಂಗೆ ಅಂತ ಹೇಳಿ. ಅದೇ ನಿಜವಾದ ಲಾಭ ಸರ್. ನೀವು ಗಳಿಸಿರೋದು ಏನಂದ್ರೆ ಇಲ್ಲಿಂದ ಹೆಂಗ್ ನಡಿಬೇಕು ಅಂತ ಒಂದು ಬುದ್ಧಿ ಬರೋದಿದೆಯಲ್ಲ, ಇದಕ್ಕಿಂತ ದೊಡ್ಡ ಲಾಭವಿಲ್ಲ. ಈ ಲಾಭ ಇದೆಯಲ್ಲ ಜನ್ಮ ಜನ್ಮಕ್ಕೂ ಬರುವ ಸಂಸ್ಕಾರ. ಓಹೋ ಹೆಂಗ್ ಮಾಡಿದ್ರೆ ಹಿಂಗಾಗುತ್ತೆ. ಇದು ಬಂದಿದೆಯಲ್ಲ, ಬುದ್ಧಿ ಬಂತಲ್ಲ. ಈಗ ನೀವು ಹೇಳಿದ್ರೆ 2 ವರ್ಷ ಆಯ್ತು ಸರ್ ನಾವ್ಯಾರಿಗೂ ಸಾಲಗೂ, ಇದಕ್ಕಿಂತ ದೊಡ್ಡ ಲಾಭ ಇಲ್ಲ. ಯಾಕಂದ್ರೆ ಎಲ್ಲಿರೋ ಸಾಲ ನೀವು ತೀರಿಸ್ತೀರಾ, ಧೈರ್ಯ ಇದೆ, ಶಕ್ತಿ ಇದೆ, ಬರ್ಬೇಕಾದ್ದು ಬರುತ್ತೆ, ನಿಧಾನ ಮರ್ಯಾದೆ ಹೋಗುತ್ತೆ, ಅದು ಹೋಗುತ್ತೆ ಅಂದ್ರೆ ಏನ್ ಹೇಳ್ಬೇಕು? ಮರ್ಯಾದೆ ಹೋಗುತ್ತೆ, ಹಂಗ ಹೋಗುತ್ತೆ, ಹಿಂಗ ಹೋಗುತ್ತೆ ಅಂದ್ರೆ ಏನ್ ಹೇಳ್ಬೇಕು ಹೇಳಿ ಸ್ವಾಮೀಜಿ? ಯಾರ ಮರ್ಯಾದೆ ಹೋಗುತ್ತೆ? ಈಗ ಏನಾದ್ರು ಕೊಟ್ರೆ, ಆಸ್ತಿ ಕೊಟ್ಟು ಏನಾದ್ರು ಸೆಟಲ್ಮೆಂಟ್ ಮಾಡಿದ್ರೆ ಮರ್ಯಾದೆ ಹೋಗುತ್ತೆ, ಅದು ಹೋಗುತ್ತೆ, ಹಿಂಗಾಗುತ್ತೆ ಅಂತ ನಾವು ಆಯ್ತಲ್ಲ. ಮರ್ಯಾದೆ ಯಾಕೆ ಹೋಗುತ್ತೆ? ಇಲ್ಲಾಂದ್ರೆ ಜೀವ ಹೋಗುತ್ತಲ್ಲ. ಜೀವ ಹೋಗೋದಕ್ಕಿಂತ ಮರ್ಯಾದೆ ಹೋಗೋದೇ ಬೆಟರ್ ಅಲ್ಲ. ಮರ್ಯಾದೆ ಹೋಗುವಂಥದ್ದು ಏನು ಮಾಡಿಲ್ವಲ್ಲ. ಏನಾಗುತ್ತೆ ನೋಡಿ, ಇಂಥವೆಲ್ಲ ಗಳಿಗೆಗಳು, ಕೆಟ್ಟ ಗಳಿಗೆಗಳು ಅಥವಾ ಕಷ್ಟದ ಕ್ಷಣಗಳು ಬಂದಾಗ ಹಿಂಗನ್ಸುತ್ತೆ, ಅಯ್ಯೋ ಇಲ್ಲಿವರೆಗೂ ನಮ್ಮ ಮನೇಲಿ ಹಿಂಗಾಗಿರ್ಲಿಲ್ಲ, ಇವಾಗ ಹಿಂಗಾಯ್ತಲ್ಲಪ್ಪ, ಹಂಗಾಯ್ತಲ್ಲಪ್ಪ ಅಂತ. ನೋಡಿ, ಜೀವ ಇದ್ರೆ, ಪ್ರಾಣ ಇದ್ರೆ ಎಲ್ಲೋ ದುಡ್ಕೊಂಡು ತಿನ್ಬೋದು, ಏನೋ ಮಾಡ್ಬೋದು, ಸಾಲ ತೀರಿಸ್ಬೋದು. ಹಾಗಂತ ತಾಯಿ ಒತ್ತಾಯ ಮಾಡ್ತಾರೆ ಅಂತಲೋ ಇನ್ಯಾರೋ ಮಾಡ್ತಾರೆ ಅಂತಲೋ ಕುತ್ತಿಗೆ ಕುಯ್ಕೊಳ್ಳೋಕೆ ಆಗಲ್ಲ. ನಿಮ್ಮ ಆತ್ಮಸಾಕ್ಷಿ ಗೊತ್ತು, ಇದು ನೀವೇನು ಮಾಡಿದ್ರಿ, ಎಷ್ಟು ಮಾಡ್ಕೊಂಡು ಬಂದ್ರಿ, ಎಲ್ಲೂ ಪೋಲ್ ಮಾಡಿಲ್ಲ, ಎಲ್ಲೂ ವ್ಯರ್ಥ ಮಾಡಿಲ್ಲ. ಅದಾಗಿಯೂ ಏನೋ ಎಡವಟ್ಟು ಹಿಂಗಾಯ್ತು, ನೆಕ್ಸ್ಟ್ ಟೈಮ್ ಹಿಂಗೆ ಮಾಡಿದೆ ಆಯ್ತು, ಆ ಸಮಾಧಾನ ನಿಮಗಿರ್ಲಿ. ತಂದೆಗೂ ಬೆಂಬಲಕ್ಕೆ ತಗೊಂಡು ತಾಯಿಗೂ ಕನ್ವಿನ್ಸ್ ಮಾಡಿ ದುಡ್ಡು ತೀರಿಸ್ತಿರೋ, ಇರೋದು ಸ್ವಲ್ಪ ಮಾರ್ಬಿಟ್ಟು ಸಾಲ ತೀರಿಸ್ತಿರೋ, ಹೆಂಗೋ ಒಟ್ನಾಗ ಸಾಲದಿಂದ ಮುಕ್ತರಾಗಿ. ಸಾಲ ಇಟ್ಟುಕೊಂಡು ಅದೊಂಥರ ಆಗಲ್ಲಪ್ಪ, ಅದೊಂಥರ ಬದುಕು ಕಷ್ಟ. ಅದರಲ್ಲೂ ಏನೋ ವ್ಯವಹಾರಕ್ಕೋಸ್ಕರ, ಅಂಗಡಿ ಉದ್ಧಾರಕ್ಕೋಸ್ಕರ ಸಾಲ ಮಾಡಿದರೆ ಅದು ಬೇರೆ. ನಿಮ್ದು ಹಂಗಲ್ಲ, ಬರಬೇಕಾಗಿರೋದು ಯಾವತ್ತೋ ಬರುತ್ತೆ ಅನ್ನೋ ಧೈರ್ಯದ ಮೇಲೆ ಈ ಕಡೆ ಸಾಲ ಮಾಡಿಬಿಟ್ಟಿದ್ದೀರಾ. ಇಲ್ಲ, ಮದುವೆ ಆಗ್ಲಿಲ್ಲ ಅಂದ್ರೆ ಎಲ್ಲ ಹೋಗ್ತಿತ್ತು ಸ್ವಾಮೀಜಿ. ಮತ್ತೆ ಮದುವೆನ ಆಗ್ಬೇಕಲ್ಲ, ಏನ್ ಮಾಡ್ಬೇಕು? ಅದಕ್ಕೊಂದು 10-12 ಲಕ್ಷ ರೂಪಾಯಿ ಖರ್ಚಾಗ ಸ್ವಾಮೀಜಿ. ಆಯ್ತು, ಆಗಿದ್ದೀರಾ, ಒಳ್ಳೇದಾಗ್ಲಿ, ನಿಮ್ಮ ದಾಂಪತ್ಯ ಜೀವನ ಚೆನ್ನಾಗಿರ್ಲಿ. ಬಟ್ ಆದಷ್ಟು ಹೆಂಡತಿಯ ಆ ಹೆಣ್ಮಗಳ ಜೊತೆ ಈ ಎಲ್ಲವನ್ನು ಹಂಚಿಕೊಂಡು ಅವರಿಂದಲೂ ಸಲಹೆ ಪಡ್ಕೊಂಡು ಚೆನ್ನಾಗಿರಿ. ತಾಯಿ ಏನೇನೋ ಅಂತಾರೆ, ಸಮಾಧಾನವಾಗಿ ಅದನ್ನು ಕೇಳಿಸ್ಕೊಂಡು ಕೆಲ್ಸಕ್ಕೆ ಹೋಗಿ. ಮೊದಲು ಹೆಂಡತಿಯನ್ನು ಚೆನ್ನಾಗಿ ನೋಡ್ಕೊಳ್ಳಿ, ತಂದೆ ತಾಯಿಯನ್ನು ಚೆನ್ನಾಗಿ ನೋಡ್ಕೊಳ್ಳಿ, ಎಲ್ಲ ಪರಿಹಾರ ಆಗುತ್ತೆ. ಅಯ್ಯೋ ಹಿಂಗಂತಾರೆ ಹಂಗಂತಾರೆ, ನಾನೇನು ಮಾಡಿಲ್ಲ ಆದರೂ ಇಬ್ಬರು ಯಾಕೆ ಹಿಂಗಂತಾರೆ, ನಾನು ಮನೆಗೋಸ್ಕರನೇ ದುಡ್ದೆ ಆದರೂ ಇವ್ರಿಗೆ ಯಾಕಿದ ಅರ್ಥ ಆಗಲ್ಲ, ಏನೇನೋ ಅನಿಸುತ್ತಪ್ಪ. ಮಾಡದೇ ಇರೋ ತಪ್ಪಿಗೆ ಇದೆಲ್ಲ ಯಾಕೆ ಅನುಭವಿಸ್ಬೇಕು ನಾನು ಅಂತ ಅನಿಸುತ್ತೆ. ಇವೆಲ್ಲ ಪರೀಕ್ಷೆಗಳಪ್ಪ. ಬುದ್ಧಿ ಕಲಿಬೇಕಷ್ಟೇ. ಯಾರಿಗೂ ಏನು ಉತ್ತರ ಕೊಟ್ಟು ಪ್ರಯೋಜನ ಇಲ್ಲ. ಕೆಲಸದ ಮೂಲಕ ನಾನು ಸರಿ ಇದ್ದೆ ಅಥವಾ ನಾನು ಸರಿ ಇದ್ದೀನಿ ಅಂತ ಕೆಲಸದ ಮೂಲಕ ತೋರಿಸ್ಬೇಕೆ ಹೊರತು ಮಾತಿಗೆ ಮಾತು ಕೊಟ್ಟರೆ ಇನ್ನೂ ರಣರಂಗ ಆಗುತ್ತಷ್ಟೇ, ಹೌದಲ್ಲ? ಆಯಿತು, ಮೌನವಾಗು, ಬಾಯ ಮೇಲೆ ಬೆಟ್ಟಿಕ್ಕೊಂಡು ಬದುಕು, ಕೆಲ್ಸಕ್ಕೋ, ದುಡಿಮೆ ಮಾಡು, ಹೆಂಡತಿಯನ್ನು ಚೆನ್ನಾಗಿ ನೋಡ್ಕೊ, ಹೆಂಡತಿ ಹತ್ರ ಎಲ್ಲ ಹಂಚ್ಕೊ. ಗೊತ್ತಿಲ್ಲ ತಂದೆ ಯಾಕೆ ಆ ಎಡವಟ್ಟು ಮಾಡಿದ್ರೂ ಗೊತ್ತಿಲ್ಲ, ನೀವಾದರೂ ತಂದೆ ಥರ ಮಾಡಬೇಡಿ, ಹೆಂಡತಿ ಹತ್ರ ಹಂಚ್ಕೊಳ್ಳಿ. ಹಂಗಂತೆ ಎಲ್ಲ ಜುಟ್ಟು ಜನವರಿ ಎಲ್ಲ ಹೆಂಡತಿಗೆ ಕೊಟ್ಟಿದ್ದೀನಿ ಅಂತ ಅಲ್ಲ ಅರ್ಥ, ಹೌದಲ್ಲ? ಅಮ್ಮನವ್ರ ಗಂಡ ಆಗಿದ್ದೀನಿ ಅಂತ ಅಲ್ಲ, ಹೌದಲ್ಲ? ಹೆಂಡತಿ ಹತ್ರ ಎಲ್ಲ ವ್ಯವಹಾರ ಹೇಳ್ಕೊಂಡು ಮಾತ್ರ ಅಮ್ಮನವ್ರ ಗಂಡ ಆಗಿದ್ದಾರೆ ಅಂತಲ್ಲ, ಇಲ್ಲ. ಆ ಹೆಂಡತಿಗೆ ಅಷ್ಟು ಬೆಲೆ ಕೊಡ್ತಾ ಇದ್ದೀರಾ ಅಂತ ಅದನ್ನು ಮಾಡಿ. ಹೆಂಡತಿಯನ್ನ ಅಂತ ನಂಬಿ ಬಂದ ಹೆಣ್ಮಗಳನ್ನ ಅಷ್ಟು ಎಲ್ಲ ವಿಚಾರವನ್ನು ಹೇಳಿ ಅವಳಿಗೂ ಒಂದು ದೊಡ್ಡ ಸ್ಥಾನ ಕೊಟ್ಟು ಜೊತೆಯಲ್ಲೇ ನಡೆಸ್ಕೊಂಡು ಹೋಗೋದು ಅರ್ಧಾಂಗಿ ಅಂತ ಅದಕ್ಕೆ ಕರೆಯೋ. ನಿನ್ನ ಎಲ್ಲ ವಿಚಾರಗಳು ಆಕೆ ಗೊತ್ತಿದ್ರೇನೆ ಚಂದ, ಅದೇ ಅರ್ಧಾಂಗಿ ಅನ್ನೋ ಪದಕ್ಕೆ ಅರ್ಥ. ಅದು ಬಿಟ್ಬಿಟ್ಟು ಮನೇಲಿ ಏನು ಅಡುಗೆ ತಿಂಡಿ ಮಾಡಿದ್ದಾರೆ ಅನ್ನೋದು ಬಿಟ್ಟರೆ ಇನ್ನೇನೂ ಗೊತ್ತಿಲ್ಲ ಹೆಂಡತಿಗೆ ಅನ್ನೋ ಸ್ಥಿತಿಗೆ ಹೆಂಡತಿಯನ್ನು ಇಡೋದಿದೆಯಲ್ಲ, ಆ ಮನೆ ಉದ್ಧಾರ ಆಗಲ್ಲ. ಹೆಣ್ಮಕ್ಳನ್ನ ಎಲ್ಲವನ್ನು ಗೊತ್ತು ಮಾಡಿಕೊಂಡು ಮನೆ ಹಾಳು ಮಾಡೋರು ಇದ್ದಾರೆ ಕೆಲವೊಬ್ಬರು. ಬಟ್ ನಿಮ್ಮ ಮನೆಯವರು ಹಾಗಲ್ಲ. ನಂಬಿಕೆ ಇಡಿ, ಹೇಳಿ, ಧೈರ್ಯವಾಗಿರಿ, ಶುಭವಾಗಲಿ. ನಿಮ್ಮ ತಂದೆ ವ್ಯವಹಾರವೂ ಕೂಡ
ದೇವರ ದಯೆಯಿಂದ ಉನ್ನತಿಯಾಗಲಿ. ಸಾಲಗಾರರಿಗೆ ಸ್ಪಷ್ಟವಾಗಿ ಹೇಳಿ, ಇಲ್ಲ ನಮಗೆ ಸಮಯ ಕೊಡಿ, ಬರಬೇಕಾದ ಬರಬೇಕು, ಅಥವಾ ಏನೋ ನಿಮ್ಮ ಸಾಲ ತೀರಿಸ್ತೀವಿ, ನಾಳೆನೇ ನಮ್ಮ ಪ್ರಾಣ ಹೋದರೂ ನಿಮ್ಮ ಸಾಲ ತೀರಿಸೋದೇ ನಮ್ಮ ಜೀವನದ ಗುರಿ. ಯಾಕಂದರೆ ಆ ಋಣ ಇಟ್ಕೊಂಡು ಸತ್ರೆ ಮತ್ತೆ ಅದಕ್ಕೋಸ್ಕರ ಹುಟ್ಟು ಬರಬೇಕಾಗುತ್ತೆ. ಬೇಡ, ನಮ್ಗೆ ಅಷ್ಟು ಒಂದು ಸಾಲ ತೀರಿಸೋಕ್ಕೋಸ್ಕರ ಒಂದು ಜನ್ಮ ತಗೊಂಡು ಬರುವಷ್ಟು ದುರ್ದೈವ ಸ್ಥಿತಿಗೆ ನಾವು ಹೋಗೋದು ಬೇಡ. ಅದನ್ನೇ ಹೇಳ್ತಿದ್ದನ್ ಸ್ವಾಮೀಜಿ, ಯಾರಿಗೆ ನೆಮ್ಮದಿ ಇಲ್ಲ. ನೆಮ್ಮದಿ ಇರ್ಬೇಕಂದ್ರೆ ಇವಾಗ ರೊಕ್ಕ ಇದ್ರೆ ನೆಮ್ಮದಿ ಇರಲ್ಲ, ಆಸ್ತಿ ಇದ್ರು ನೆಮ್ಮದಿ ಇರಲ್ಲ. ಕೊಡೋರ್ ಕೊಟ್ರೆ ನೆಮ್ಮದಿ ಇರ್ತೈತೆ ಜೀವನ. ಆಯ್ತು, ಹಂಗಾದ್ರೂ ಮಾಡಿ, ಅದರಿಂದ ಹೊರಗಡೆ ಬನ್ನಿ. ದೇವ್ರು ನಿಮ್ಗೆ ಒಳ್ಳೇದು ಮಾಡಲಿ. ಶುಭವಾಗುತ್ತೆ. ಏನು ತುಂಬ ಕೊರಗಲಿಕ್ಕೆ ಹೋಗಬೇಡಿ. ನಿಮಗೆ ಬರಬೇಕಾದ್ದೆಲ್ಲವೂ ಬರುವಂತಾಗಲಿ, ಸಿಗುವಂತಾಗಲಿ. ಹಾಗೇನಿಲ್ಲ, ಚೆನ್ನಾಗಿ ಕಷ್ಟಪಟ್ಟಿದ್ದೀರಿ, ಒಳ್ಳೆಯ ಉದ್ದೇಶ ಇಟ್ಟುಕೊಂಡು ಬಂದಿದ್ದೀರಿ. ಬಟ್ ಕೆಲವೊಮ್ಮೆ ಒಳ್ಳೆಯತನವನ್ನು ಕೂಡ ಸ್ವಲ್ಪ ಮುತುವರ್ಜಿ ಮಾಡಿ, ದೂರಾಲೋಚನೆಗಳನ್ನು ಮಾಡಿ, ಸಮಾಧಾನವಾಗಿ ವ್ಯವಹಾರ ಅಂತ ಬಂದಾಗ ಕಟ್ನಿಟ್ಟಾಗಿದ್ರೇ ಚಂದ. ಇವತ್ತೆಲ್ಲ ಕೋಟಿ ದೇವಸ್ಥಾನಗಳಿಗೆ ಅದಕ್ಕೆ ಇದಕ್ಕೆ ದಾನ ಮಾಡೋ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳೆಲ್ಲ ಬಿಸ್ನೆಸ್ಸನ್ನು ಅಷ್ಟಕ್ಕೆ ಕಟ್ನಿಟ್ಟಾಗಿ ಮಾಡಿರೋದ್ರಿಂದ ಹೊರಗಡೆ ದಾನ ಧರ್ಮ ಮಾಡ್ಬೋದು, ಹೌದಲ್ಲ? ಬಿಸ್ನೆಸ್ಸಲ್ಲಿ ಅವ್ರೇನಾದರೂ ನಿಮ್ಮ ಥರ ಆಗ್ಬಿಟ್ರೆ ಅವರೇ ಹೊರಗಡೆ ಬಂದು ಧರ್ಮ ಕೇಳಬೇಕಾಗುತ್ತೆ, ಸ್ವಾಮಿ ಧರ್ಮ ಮಾಡಿ ಸ್ವಾಮಿ ಅಂತ. ಯಾರು ವ್ಯವಹಾರವನ್ನು ಕಟ್ನಿಟ್ಟಾಗಿ ಮಾಡಿದ್ರೋ, ಶಿಸ್ತಿನಿಂದ ಮಾಡಿದ್ರೋ, ಹಿಂಗೇ ಇರಬೇಕು ಅಂತ ಮಾಡಿದ್ರೋ ಅವರು ಸಮಾಜಕ್ಕೆ ಸೇವೆ ಮಾಡ್ತಾರೆ. ಯಾಕಂದ್ರೆ ಅಲ್ಲಿ ಬಂದಿರುತ್ತೆ, ಯಾಕಂದ್ರೆ ವ್ಯವಹಾರವನ್ನು ವ್ಯವಹಾರ ಥರ ಮಾಡಿರ್ತಾರೆ, ಅವ್ರಿಗೆ ಲಾಭ ಬಂದಿರುತ್ತೆ, ಅದಕ್ಕೆ ಅವರು ಹೊರಗಡೆ ಧರ್ಮ ಮಾಡ್ತಾರೆ. ನೀವು ಅಲ್ಲಿ ವ್ಯವಹಾರದಲ್ಲಿ ಧರ್ಮ ಮಾಡ್ಲಿಕ್ಕೆ ಹೋದರೆ ಅದು ವ್ಯವಹಾರದ ಥರ ವ್ಯವಹಾರ ಮಾಡಬೇಕು, ಹೊರಗಡೆ ಬಂದಿರೋ ಲಾಭದಲ್ಲಿ ಧರ್ಮ ಮಾಡಬೇಕು. ನಿಮ್ದು ಹೆಂಗಾಗ್ಬಿಟ್ಟಿದೆ ಅಂದರೆ ವ್ಯವಹಾರದೊಳಗಡೆ ಧರ್ಮ ಮಾಡ್ಲಿಕ್ಕೆ ಧರ್ಮ ಮಾಡೋದು ಅಂದರೆ ಎಲ್ಲೂ ಮೋಸ ಹೋಗದಂಗೆ ನಿಮಗೆ ಬರಬೇಕಾದ್ದನ್ನು ಬಿಡಬಾರ್ದು, ಕೊಡಬೇಕಾದ್ದನ್ನು ಉಳಿಸ್ಕೊಳ್ಬಾರ್ದು. ಅದೇ ವ್ಯವಹಾರದ ಧರ್ಮ. ಹಂಗೆ ಮಾಡಿದ್ರೆ ನೀವು ಹೊರಗಡೆ ಬಂದು ಉಚಿತವಾಗಿ ಸಮಾಜ ಸೇವೆ ಮಾಡ್ಬೋದು, ಅಥವಾ ಯಾರಿಗೂ ಏನೋ ದಾನ ಧರ್ಮ ಅಂತ ಮಾಡ್ಬೋದು. ನೀವು ವ್ಯವಹಾರದೊಳಗಡೆನೆ ಬರೋದು ತಗೊಳ್ಳಲ್ಲ, ಕೊಡಬೇಕಾದ್ನೆಲ್ಲ ಕೊಟ್ಬಿಡೋದು, ಆದರೆ ಬರಬೇಕಾದ್ನೆಲ್ಲ ಹಂಗೆ ಉಳಿಸ್ಕೊಳೋದಾದರೆ ಹೆಂಗೆ ವ್ಯವಹಾರ ಉದ್ಧಾರ ಆಗ್ಲಿಕ್ಕೆ ಸಾಧ್ಯ? ವ್ಯವಹಾರ ಅಂದಾಗ ಅಲ್ಲಿ ಪಾಲಿಸಬೇಕಾದ ಧರ್ಮ, ಕೊಡೋದನ್ನು ಕೊಟ್ಬಿಡ್ಬೇಕು, ಬರಬೇಕಾದ್ದನ್ನು ಯಾವುದೇ ಕಾರಣಕ್ಕೂ ಬಿಡಬಾರ್ದು. ಆಗಲಿ ವ್ಯವಹಾರ ಚಂದ. ಆಯಿತು, ಒಳ್ಳೆಯದಾಗಲಿ, ಎಲ್ಲ ಶುಭವಾಗಲಿ. ನಿಮ್ಮ ಶ್ರೀಮತಿಯವ್ರಿಗೂ ಈ ಮನೆಯಲ್ಲಿ ನೆಮ್ಮದಿ ಸಿಗಲಿ. ಅಮ್ಮ ಏನೋ ಮಾತುಗಳು ಅನ್ಬಹುದು, ಪರವಾಗಿಲ್ಲ, ಅವ್ರ ಮನಸ್ಸಿಗೇನೋ ನೋವಾಗಿದೆ, ಒಂದು ಹಂತ ಆದಮೇಲೆ ಅದೂ ಸರಿ ಹೋಗುತ್ತೆ. ಜಮೀನು ಮಾರ್ತಿರೋ, ದುಡಿತಿರೋ, ಮೊದಲು ಸಾಲದಿಂದ ಮುಕ್ತರಾಗಿ ನೆಮ್ಮದಿ ಸಿಗುತ್ತೆ. ಶುಭವಾಗಲಿ, ನಿಮಗೆ ಒಳ್ಳೆಯದಾಗಲಿ. ಗೋವಿಂದ. ನೋಡಿ, ಕೆಲವೊಂದು ಹಿಂಗೆ ಇರ್ತವೆ, ಏನು ಮಾಡೋದು ಪಾಪ. ಅವರು ಒಳ್ಳೆಯವರೇ, ಒಳ್ಳೆತನ ತೋರ್ಲಿಕ್ಕೆ ಹೋಗಿ, ಅಥವಾ ವ್ಯವಹಾರದಲ್ಲಿ ತುಂಬ ಜನ ಈ ಥರ ಎಡವಟ್ಟು ಮಾಡ್ಕೊಂಡಿರ್ತಾರೆ. ಇನ್ವೆಸ್ಟ್ಮೆಂಟ್ ಮಾಡಿ ಕಷ್ಟಪಟ್ಟು ಅಂಗಡಿ ಹಾಕಿದ್ದೀರಿ ಅಥವಾ ವ್ಯವಹಾರ ಮಾಡ್ತಾ ಇದ್ದೀರಿ, ನಿಮಗೆ ಬಂದಿದ್ದು ಹೋಗಿದ್ರ ಬಗ್ಗೆ ಹಿಡಿತಾ ಇಲ್ಲ ಅಂದರೆ ಏನು ಕತೆ? ಪಾಪ ಅವರು ಅವತ್ತಿಂದಲೂ ವ್ಯವಹಾರ ಮಾಡ್ಕೊಂಡು ಬಂದಿರೋರು, ಅವ್ರಿಗೆ ನನಗಿಂತ ಚೆನ್ನಾಗಿ ಗೊತ್ತಿರುತ್ತೆ. ಬಟ್ ಅವ್ರಿಗೆ ಇನ್ನೊಂದು ಸ್ವಲ್ಪ ಅದನ್ನು ಮಂದಟ್ಟು ಮಾಡಿದೆ ಅಷ್ಟೇ. ಅವ್ರಿಗೆ ಬರಬೇಕಾದ ಎಲ್ಲ ಹಣವೂ ಯೋಗ್ಯವಾದ ಹಣ ಬರುವಂತಾಗಲಿ, ಅವರ ಕಷ್ಟಗಳು ಪರಿಹಾರವಾಗಲಿ, ಶುಭವಾಗಲಿ.